विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायणं गुणैः सर्वयोगीर्णं दोषवर्जितं ज्ञेयं गम्यं गुरुश्चापि नत्वा सूत्रार्थमुच्यते। अशेषगुरुमीशेषं नारायणमनामयं ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ. ಈಗ ಇದರಲ್ಲಿ ಅಂತರ್ಭಾವ ಮಾಡಿದ ಅರ್ಥಾಪತ್ತಿ, ಉಪಮ, ಅಭಾವ, ಆಮೇಲೆ ಸಂಭವ, ಪರಿಶೇಷ, ಜೊತೆಗೆ ಆತ್ಮ, ಅನ್ಯೋನ್ಯಾಶ್ರಯ, ಚಕ್ರಕ, ಅನವಸ್ಥ, ಕಲ್ಪನಾ ಗೌರವ, ಶ್ರುತ ದೃಷ್ಟ ಹಾನಾದಯ. ಶ್ರುತಹಾನ ದುಷ್ಟಹಾನ. ಶ್ರುತಹಾನ ಅಂದರೆ ಆಗಮಕ್ಕೆ ವಿರೋಧ, ದುಷ್ಟಹಾನ ಅಂದರೆ ಪ್ರತ್ಯಕ್ಷಕ್ಕೆ ವಿರೋಧ. ದೂಷಣಾನುಮ. ಹಾಂ ಹೌದು, ಅದು ಉತ್ತರೋತ್ತರ ಪ್ರಾಬಲ್ಯ. ಶ್ರುತ್ಯಾದಿಗಳಲ್ಲಿ ಪೂರ್ವ ಪ್ರಾಬಲ್ಯ. ಹೌದು 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 ಅದು ಪ್ರಾಬಲ್ಯ. ಇದು ಅನುಮಾನದಲ್ಲಿ ಸೇರುತ್ತೆ. ಪ್ರಾಬಲ್ಯ ಯಾವುದೋ ಒಂದು ಮುಂದಿನ ಪ್ರಶ್ನೆ. ತಯೇವ ಸೋಪಪತ್ತಯೋ ಲಿಂಗಾನಿ. ಅವು ಕೂಡ ಸೋಪಪತ್ತಯ ಲಿಂಗಾನಿ. ಸಮಾಖ್ಯ ವಾಕ್ಯ ಪ್ರಕರಣ ಸ್ಥಾನಾನಿ ಚ ಲಿಂಗವಿಶೇಷಾ. ಸಮಾಖ್ಯ ಅದೇನು ವಾಕ್ಯ ಪ್ರಕರಣ ಸ್ಥಾನ ಸಮಾಖ್ಯ ಇವಿಷ್ಟು ಕೂಡ ಸೇರಿದೆ. ಗುರುಪಾಂಡವತ್ತೇಷಾಭುವತ್ತೇ ಪೃಥಗ್ವಚ ಅಂತ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಉಪಕ್ರಮಾದಿಲಿಂಗಾನಾಂ ಬಲಿಯೋ ಹಿ ಉತ್ತರೋತ್ತರಂ ಕೃತ್ಯಾದೋ ಪೂರ್ವಪೂರ್ವಂಚ ಬ್ರಹ್ಮತರ್ಕ ವಿನಿರ್ಣಯಾತ್. ಅಭ್ಯಾಸತ್ವೇ ಹಿ ಏಕಪ್ರಕಾರೇಣ ಪ್ರಯೋಗೋ ದೃಷ್ಟಃ. ಏಕಪ್ರಕಾರ ಬಹುಶೋ ವಾಗಭ್ಯಾಸ ಇತೀರಿತಃ ಅರ್ಥಾಂತರಾರ್ಥಾದ್ ವಿವಿಧ ಪ್ರಯುಕ್ತೇತಿ ಹಿ ನಿರ್ಣಯ ಇತಿ ಗಾರುಡೆ ಇತ್ಯಾದಿ. ಅದರಲ್ಲಿ ಲಿಂಗ ವಿಶೇಷ ವ್ಯಾಪ್ತಿ ಅದೆಲ್ಲ ಆಯಿತು. ಹೇತುಗರ್ಭ ಪಂಚಾವಯವ ಬೇಕು ಅಂತ ಕೇಳಿದರೆ ನಿಯಮ ಇಲ್ಲ. ಪಂಚ ಅವಯವಗಳು ಇರಬೇಕು, ಇರಲೇಬೇಕು ಅಂತ ಇಲ್ಲ. ಎಷ್ಟಿದ್ರೂ ಆಯಿತು. ಪರಾರ್ಥಾನುಮಾನವಾದ್ದರಿಂದ ಪರನ ಯೋಗ್ಯತೆಗೆ ತಕ್ಕಂತೆ ಅದನ್ನು ತಿಳಿಸ್ಬೇಕಾಗತ್ತೆ. ಉತ್ಪತ್ತಿ ದೋಷವು ವಿರೋಧ ಅಸಂಗತಿ. ವಿರೋಧ ಅಸಂಗತಿ, ನ್ಯೂನ ಆಧಿಕ್ಯ. ನ್ಯೂನ ಮತ್ತು ಅಧಿಕ ಎರಡು ಕೂಡ ವಾಚನಿಕೆ. ಅದು ಹೇಳೋ ತಪ್ಪುಗಳು ಇವು ಈ ರೀತಿ ಹೇಳೋದ ಇವೆಲ್ಲ ಕೂಡ ವಸ್ತುಗತವಾದ ದೋಷಗಳು. ಅವು ನಿರೂಪಣೆ ಇರತಕ್ಕಂಥ ದೋಷಗಳು. ಸರಿಯಾಗಿ ಹೇಳದೆ ಹೋದಾಗ ಅದು, ಸರಿಯಾಗಿ ಇಲ್ಲದೆ ಇರೋದು, ಸರಿಯಾಗಿ ಹೇಳದೇ ಇರೋದು. ಸರಿಯಾಗಿ ಇಲ್ಲದೆ ಹೋದರೆ ಅರ್ಥ ದೋಷ, ಸರಿಯಾಗಿ ಹೇಳದೆ ಹೋದರೆ ಅದು ವಚನ ದೋಷ. ಸಂವಾದ ಅನುಕ್ತಿಯುತ ನಿಗ್ರಹ. ಮುಂದಿನ ಪ್ರಶ್ನೆ ಕಥಾ ಅಂತ ಶುರುವಾಯ್ತು. ಅದು ಮುಂದೆ ಡೀಟೇಲಾಗಿ ಹೇಳ್ತಾರೆ, ಇಲ್ಲಿ ಸೂಚನೆ ಮಾಡ್ತಾರೆ. ನಿಗ್ರಹ ಸ್ಥಾನ ಅಂತ ಹೆಸರು. ನಿಗ್ರಹ ಸ್ಥಾನ ವಾದಿಯನ್ನು ನಿಗ್ರಹ ಮಾಡ್ತಕ್ಕಂತಹ ಒಂದು ಅವಕಾಶ ಇರತಕ್ಕಂಥ ಜಾಗ. ಅದಕ್ಕೆ ನಿಗ್ರಹ ಸ್ಥಾನ ಅಂತ ಕರೀತಾರೆ. ಅದೇನದು ಕಥೆಯಲ್ಲಿ ಅಂದರೆ ಸಂವಾದ ಅನುಕ್ತಿಯುತ ನಿಗ್ರಹ. ಈ 4 ಪ್ಲಸ್ 2 ಸೇರಿಸ್ಬೇಕು. ಸಂವಾದ ಮತ್ತು ಅನುಕ್ತಿ ಅಲ್ಲಿ ಎಷ್ಟಾಯ್ತು? ಅಲ್ಲಿಗೆ 6. 4 ಪ್ಲಸ್ 2 6. 6 ನಿಗ್ರಹ ಸ್ಥಾನಗಳು. ಅವರು ಸಿಕ್ಕಾಪಟ್ಟೆ ಮಾಡ್ತಾರೆ. 24 22 ಮಾಡಿದ್ದಾರೆ. ಅದು ಒಟ್ಟು ದಾರಿ ತಪ್ಪಿಸೋರು. ಸಿಂಪಲ್ಲಾಗಿ ಹೇಳ್ತಾರೆ. ಉಪಪತ್ತಿ ದೋಷ, ವಿರೋಧ ಅಸಂಗತಿ, ನ್ಯೂನ ಅಧಿಕ, ಸಂವಾದ ಅನುಕ್ತಿಯುತ ಏವ ನಿಗ್ರಹ. ಯಾರು? 22. ಅದರಲ್ಲಿ 24 ಒಂದೊಂದರಲ್ಲಿ ಜಾತಿವಾದ ಅಂತ ಬರುತ್ತೆ. 24 ಜಾತಿಗಳು. ಅದು ಓದೋ ಹೊತ್ತಿಗೆ ತಲೆ ಕೆಟ್ಟೋಗುತ್ತೆ. ಅದು ತಲೆ ಕೆಡಿಸೋದು ಅವ್ರ ಉದ್ದೇಶ ಇದೆ. ಯಾಕೆಂದರೆ ಕನ್ಫ್ಯೂಸ್ ಮಾಡಿಬಿಟ್ರೆ ನಿಂದ ತಪ್ಪು ಹೇಳೋ ಸುಲಭ ಅಂತ ಅರ್ಥ. ಕಣ್ಣಿಗೆ ಮಣ್ಣು ಹಾಕಿಬಿಟ್ರೆ ಆಮೇಲೆ ಯೋಚನೆ ಇಲ್ಲ. ಬಂದಾಗ ಕಣ್ಣಿಗೆ ಮಣ್ಣು ಹಾಕಿಬಿಟ್ರೆ, ಖಾರದ ಪುಡಿ ಹಾಕಿಬಿಟ್ರೆ ಏನಾಗುತ್ತಾಗ ಸುಧಾರಿಸೋರು ಎಸ್ಕೇಪ್ ಆಗಿಬಿಟ್ರೆ. ಪ್ರತ್ಯಕ್ಷಂ ಸಪ್ತವಿಧಂ. ಮುಂದೆ ಪ್ರತ್ಯಕ್ಷದ ವಿಭಾಗ ಹೇಳಿದ್ದೆಲ್ಲ ಹೇಳ್ತಾರೆ. ಪ್ರತ್ಯಕ್ಷಂ ಸಪ್ತವಿಧಂ ಸಾಕ್ಷಿ ಷಡೀಂದ್ರಿಯ ಭೇದೇನ. ಇದನ್ನು ಹಾಗೆ ಟೀಕಾರಾಯರು ಪ್ರಮಾಣ ಪದ್ಧತಿಯಲ್ಲಿ ವಾಕ್ಯ ಹಾಗೆ ಇಟ್ಟಿದ್ದಾರೆ. ಪ್ರತ್ಯಕ್ಷ 7 ವಿಧ. 5 ಅಂತ ತಿಳ್ಕೊಂಡ್ರೆ ಬರೀ ಬಾಹ್ಯ ಪ್ರತ್ಯಕ್ಷ, ಮನಸ್ಸನ್ನು ಸೇರಿಸಿದರೆ ಅಂತರಂಗ ಪ್ರತ್ಯಕ್ಷ. ಆದರೆ ಅದನ್ನು ಬಿಟ್ಟಿರೋದು ಯಾವುದು? ಸಾಕ್ಷಿ. ಅದು ಬಹಳ ಮುಖ್ಯವಾದ ಅಂಶ.
ಸಾಕ್ಷಿ ಅಂದ್ರೇನು? ಸಾಕ್ಷಿ ಅಂದ್ರೇನು? ಚೇತನ ಸ್ವರೂಪೇಂದ್ರಿಯಂ ಸಾಕ್ಷಿ ಇತ್ಯುಚ್ಯತೆ. ಸ್ವರೂಪದ ಇಂದ್ರಿಯ ಗೊತ್ತಾಯ್ತಾ? ಈ ಕಣ್ಣಿದೆ, ಸ್ಪೆಕ್ಟ್ಸ್ ಹಾಕ್ತಾನೆ ಗೊತ್ತಾಯ್ತಾ? ನೋಡೋದು ಮುಖ್ಯವಾಗಿ ಕಣ್ಣೆ, ಸರಿಯಾಗಿ ಕಾಣಿದ್ರೆ ಸಕ್ಸಸ್ಸಾಗಿ ಕಾಣಿಸುತ್ತೆ. ಆದರೆ ಜಡ ಪದಾರ್ಥ, ಇದು ಉಪಯೋಗ ಇಲ್ಲ. ಈ ಇಂದ್ರಿಯಗಳೆಲ್ಲ ಹಾಗೆ ಜಡಗಳಿವೆ, ಸ್ವರೂಪದಲ್ಲೇ ಇಂದ್ರಿಯಗಳಿವೆ ಗೊತ್ತಾಯ್ತಾ? ಕೈಕಾಲೆಲ್ಲ ಎಲ್ಲ ಕರ್ಮೇಂದ್ರಿಯ ಜ್ಞಾನ ಎಲ್ಲ ಸ್ವರೂಪದಲ್ಲೇ ಇದೆ. ಮತ್ತು ಎಲ್ಲ ಸೇರಿ ಅಂತಾರೆ ಅದಕ್ಕೆ. ಅದನ್ನು ನೋಡ್ತಕ್ಕಂಥ ಮೂಲಭೂತ ಚೇತನಕ್ಕೆ ಸಾಕ್ಷಿ ಅಂತ ಹೆಸರು. ಇವರೆಲ್ಲ ಇಂಟ್ಯೂಷನ್ ಹಾಗೆಲ್ಲ ಕರೀತಾರೆ. ಆ್ಯಕ್ಚುಲಿ ಕರೆಕ್ಟ್ ಟರ್ಮ್ ಅಲ್ಲ. ಸಾಕ್ಷಿನೇ ಅದು. ಎಷ್ಟೋ ಪದಗಳು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬರೋದಿಲ್ಲ, ಮಾಡಿದರೆ ಮುಖ್ಯ ಅರ್ಥ ಅಂತ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಕ್ಷಿ ಈ ಸಾಕ್ಷಿ ಅಲ್ಲ, ವಿಟ್ನೆಸ್ ಎಂಬ ಸಾಕ್ಷಿ ಅಲ್ಲ, ಐ ವಿಟ್ನೆಸ್ ಸಾಕ್ಷಿ ಅಲ್ಲ. ಸಾಕ್ಷಾದೀಕ್ಷತೆ ಇತಿ ಸಾಕ್ಷಿ. ಈ ಸಾಕ್ಷಿ ಇಲ್ಲದ ಡೆಡ್ ಇದ್ದಾಗಲಿಕ್ಕೆ, ಜೀವ ಇಲ್ಲ ಅಂದರೆ ಸಾಕ್ಷಿ ಇಲ್ಲ ಅಂತ. ಮನಸ್ಸು ಏನು ವರ್ಕ್ ಮಾಡಲ್ಲ. ಈ ಕಣ್ಣೇ ಇಲ್ಲ, ಯಾವ ಸ್ಪೆಕ್ಸ್ ಹಾಕಿದ್ರು ಅಷ್ಟೇ. ಕುರುಡನಿಗೆ ಯಾವ ಲೆನ್ಸ್ ಹಾಕಬೇಕು? ಅವನಿಗೆ ಕಣ್ಣೇ ಇಲ್ಲ. ಸಾಕ್ಷಿ ಸರಿ ಇಲ್ಲದ ಹೋದರೆ ಏನೂ ಉಪಯೋಗ ಇಲ್ಲ. ಸಾಕ್ಷಿಯಿಂದ ಬರೋ ಜ್ಞಾನಕ್ಕೆ ಅನುಭವ ಅಂತ ಕರೀತಾರೆ. ಸಾಕ್ಷಿಯಿಂದ ಬರೋ ಜ್ಞಾನ ಅನುಭವ. ಅದು ಹೇಳಿದ್ದಾರೆ ಅದನ್ನೆಲ್ಲ. ಮನಸ್ಸಿನಿಂದ ಬಂದರೆ ಸ್ಮರಣೆ, ಸಾಕ್ಷಿಯಿಂದ ಬಂದರೆ ಅನುಭವ, ಕಣ್ಣಿಂದ ಬಂದರೆ ಪ್ರತ್ಯಕ್ಷ, ಕಿವಿಯಿಂದ ಬಂದರೆ ಶಾಬ್ದ. ಪ್ರತಿಯೊಂದಕ್ಕೂ ಒಂದು ಅರ್ಥ ಇದೆ. ಸೊ ಯಾವುದರಿಂದ ಬಂತು ಅಂತ ಅರ್ಥ ಆಗಿಬಿಡುತ್ತೆ. ಮಾನಸ ಪ್ರತ್ಯಕ್ಷಜಾ ಸ್ಮೃತಿ. ಸಾಕ್ಷಿ ಷಡೀಂದ್ರಿಯ ಭೇದೇನ. ಷಡೀಂದ್ರಿಯ ಪ್ರಸಿದ್ಧ. ಎಲ್ಲಿ ಬರುತ್ತದೋ? ಮನಃಷ್ಟಾನಿ ಇಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ಎಲ್ಲಿದ್ದದು? ಗೀತ. ಮನಃಷ್ಟಾನಿ ಅಂತ ಹೇಳಿದ್ರಿಂದ ಮತ್ತು ವಿವಾದಕ್ಕೆ ಕಾರಣ ಇಲ್ಲ. ಗೀತೆ ಒಪ್ಪರಲ್ಲ, ಒಪ್ಪಬೇಕಾದ್ರೆ. ಸಾಕ್ಷಿನೂ ಭಗವದ್ಗೀತೆಯಲ್ಲೇ ಬರೋದು. ಮಾನಸ ಪ್ರತ್ಯಕ್ಷಜಾ ಸ್ಮೃತಿ. ಮಾನಸ ಪ್ರತ್ಯಕ್ಷಜಾ ಸ್ಮೃತಿ. ಮಾನಸ ಪ್ರತ್ಯಕ್ಷ ಅಂದ್ರೆ ಒಂದೇ, ಮನಸ್ಸಿನಿಂದ ಬರೋ ಜ್ಞಾನ ಅಂದರೂ ಒಂದೇ. ಸ್ವಾತಂತ್ರ್ಯೇಣ ಸ್ಮರಣ ಸಾಧನಂ ಮನಃ. ಪ್ರಮಾಣ ಪದ್ಧತಿಯಲ್ಲಿ ಸ್ವಾತಂತ್ರ್ಯೇಣ, ಸ್ವಾತಂತ್ರ್ಯ ಅಂದರೆ ಏನು? ಈ ಸ್ವಾತಂತ್ರ್ಯ ಅಲ್ಲ. ಇದೆಲ್ಲ ನೋಡ್ಬೇಕಾದ್ರೆ ಮನಸ್ಸೇ ನೋಡೋದು. ಅದು ಇದು ಥ್ರೂ ಇಯರ್ ಆ ರೀತಿ. ಹಾಗಲ್ಲ, ಮನಸ್ಸು ಡೈರೆಕ್ಟಾಗಿ ನೋಡೋದು ಯಾವುದು? ಸ್ಮರಣೆ. ಅಲ್ಲಿ ಸ್ವಾತಂತ್ರ್ಯೇಣ ಅಂತ ಅರ್ಥನೇ ಹೊರತು ಈ ಸರ್ವತಂತ್ರ ಸ್ವರೂಪ ಸತ್ತ ಪ್ರಮಿತಿ ಅದೆಲ್ಲ ತಗೊಳ್ಬಾರ್ದು. ಅಂದರೆ ಇದೇನಿದು ವಿತೌಟ್ ದಿ ಹೆಲ್ಪ್ ಆಫ್ 5 ಎಕ್ಸ್ಟರ್ನಲ್ ಆರ್ಗನ್ಸ್, ಅದಕ್ಕೇನಂತ ಕರೀತಾರೆ? ಅದಕ್ಕೆ ಸ್ವಾತಂತ್ರ್ಯನ ಅಷ್ಟೆ. ಏನ ಅಷ್ಟೇ. ಅದು ತೃತೀಯ ವಿಭಕ್ತಿಗೂ ಅರ್ಥ. ದೇವರಿಗೆ ಹೇಳಿದಾಗ ಸ್ವಾತಂತ್ರ್ಯನೇ, ಉಳಿದವ್ರಿಗೆ ಹೇಳಿದಾಗ ಅಷ್ಟಮಟ್ಟಿ ಸ್ವಾತಂತ್ರ್ಯ. ಸ್ವಂತ ಮನೆ ಆಯಿತು ಅಂತ ಏನು ಸ್ವಂತ ಎಷ್ಟಾದರೂ ಇದೇನೆ. ಮಾನಸ ಪ್ರತ್ಯಕ್ಷಜಾ ಸ್ಮೃತಿ. ಸ್ಮೃತಿ ಅನುವಾದಯೋ ನ ಅಪ್ರಾಮಾಣ್ಯಂ. ಬಹಳ ಇಂಪಾರ್ಟೆಂಟ್. ಸ್ಮೃತಿ ಅನುವಾದಯೋ. ಸ್ಮೃತಿ ಅಂದರೆ ಅರ್ಥ ಆಯ್ತು. ಈಗ ಸ್ಮೃತಿ ಅಂದ್ರೇನು? ಈಗಿನ ಜ್ಞಾನ ಹಿಂದಿನ ಜ್ಞಾನ ನೆನಪು ಮಾಡ್ಕೊಂಡಾಗ ಏನಾಗುತ್ತದೋ ಮತ್ತೆ ಸ್ಮರಣಂ ಅಂತ ಹೆಸರು. ಹಿಂದೆ ಮಾಡಿದ್ದನ್ನು ಪ್ರಾಣ ಏನು ನೋಡಿದ್ದೆ, ಅದು ಜ್ಞಾಪಕ ಆಯಿತು. ವ್ಯಕ್ತಿ ನೋಡಿದ, ಅದೇ ಇದು, ಅವನೇ ಇವನು ಅಂತ ಕರೀತಾರೆ. ಅದಕ್ಕೆ ಪ್ರತ್ಯಭಿಜ್ಞಾ ಅಂತ ಹೆಸರು. ರೆಕಗ್ನಿಷನ್ ಅಂತ. ರೆಕಗ್ನಿಷನ್ ಮಾಡೋದು ಯಾವಾಗ? ನೋಡಿರಬೇಕು, ಸ್ಮರಣೆ ಬರಬೇಕು. ಸ್ಮರಣೆ ಬರದೆ ಹೋದರೆ ರೆಕಗ್ನೈಸ್ ಮಾಡೋಕ್ಕಾಗೋದಿಲ್ಲ. ಯಥಾರ್ಥಾತ್ ಮಾನಸ ಪ್ರತ್ಯಕ್ಷಜಾ ಸ್ಮೃತಿ. ಸ್ಮೃತ್ಯನುವಾದಯೋ ನ ಅಪ್ರಾಮಾಣ್ಯಂ. ಸ್ಮೃತಿ ಅನುವಾದಯೋ ನ ಅಪ್ರಾಮಾಣ್ಯಂ. ಸ್ಮೃತಿಗೆ ಅಪ್ರಾಮಾಣ್ಯ ಹೇಳ್ತಾರೋ ಅವ್ರು. ಆಶ್ಚರ್ಯ. ಸ್ಮೃತಿ ಅಪ್ರಮಾಣ. ಸ್ಮೃತಿ ಅಪ್ರಮಾಣ ಅಂದಮೇಲೆ ನೀವು ಆ ಮಾತು ಎಲ್ಲ ಹೊರಟೋಯ್ತಲ್ಲಿ. ಎಲ್ಲ ಬೇಸಿಸ್ ಇರೋದು ಯಾವುದ್ರ ಮೇಲೆ ನಮ್ಮದು ಇವತ್ತಿನ ಎಕ್ಸಾಮ್ಸ್ ಎಲ್ಲ ಸ್ಮೃತಿ ಟೆಸ್ಟೇ ಅವು. ರೇಟಿಂಗ್ನಲ್ಲಿ ಏನು ಎಷ್ಟು ನೆನಪಿದ್ದಾನೆ ಅಷ್ಟೇ. ಓದಿರೋ ತಿರುದರೂ ಬರೆದೇ ಹೋದರೆ ಹೋಯ್ತು. ಬರೀಲೇಬೇಕು. ಅದು ಬರೀಲಿಕ್ಕೆ ಏನು ಬೇಕು? ಸ್ಮರಣೆ ಬರಬೇಕು. ಇದು ಅಪ್ರಮಾಣ ಅಂದರೆ ಏನಾಯ್ತು ಅಲ್ಲಿಗೆ? ಎಲ್ಲ ವ್ಯವಹಾರ ನಿಂತು. ಇದನ್ನು ಜನ ಒಪ್ತಾರೆ. ಮಕ್ಕಳಿಗೆ ಫಸ್ಟ್ ಹೇಳ್ಕೊಡ್ತಾರೆ ಪಾಠ. ಫಸ್ಟ್ ಹೇಳ್ಕೊಡೋ ಪಾಠ ಇವೇನೆ. ಮುಂದೆ ಅದು ಸರಿಯಾಗಿ ಹೇಳಿದ್ರೆ ತಲೆಗೆ ಹೋಗೋದಿಲ್ಲ. ಸ್ಮೃತಿ ಅದು ಪ್ರಮಾಣ ಅಲ್ದವ್ರು ಮುಂದೆ ಏನೇನೂ ಮಾಡೋಕ್ಕೆ ಬರೋದಿಲ್ಲ. ನೆನಪಿರಬೇಕು. ಅದು ಏನು ಕಾರಣ ಕೊಡ್ತಾರೆ ಗೊತ್ತಾ? ಅದಕ್ಕೆ ಪ್ರಮಾಣ ಪದ್ಧತಿಯಲ್ಲಿ ಬಂದಿದೆ. ಅದು ಎಂದೋ ವಸ್ತು ಇತ್ತು, ಅದನ್ನು ನೋಡಿದ್ದು. ಈ ವಸ್ತು ಇಲ್ಲೇ ಇಲ್ಲ, ಇದ್ದರೂ ಹಾಗಿಲ್ಲ, ಚೇಂಜ್ ಆಗೋಗಿದೆ. ಹುಡುಗ ದೊಡ್ಡವರು, ವಸ್ತು ಕೆಲವು ಬದುಕೇ ಇಲ್ಲ, ಕೆಲವು ಪದಾರ್ಥ ನಾಶ ಆಗಿ ಹೋಗಿಬಿಟ್ಟಿದೆ. ಯಾವುದೋ ಮನೆಯಲ್ಲಿ ಜ್ಞಾಪಕ ಮಾಡ್ಕೊತಾರೆ, ಮನೆ ಇಲ್ಲೇ ಇಲ್ಲ, ಆ ವಸ್ತುನೇ ಇಲ್ಲ, ಏನು ಪ್ರಮಾಣ ಆಗುತ್ತೆ ಅಂತ ಕೇಳ್ತಾರೆ. ನೋಡೋರಿಗೆ ಚಪ್ಪಾಳೆ ಹಾಕಿಬಿಡ್ತಾರೆ ತಕ್ಷಣ. ಹೌದಲ್ಲ, ಕರೆಕ್ಟ್. ವಸ್ತು ಈಗಿರಬೇಕಾಗಿಲ್ಲ. ಸ್ಮರಣೆ ಅಂದರೆ ಏನು ಗೊತ್ತಾ? ಅದು ಅಲ್ಲಿ ಹಾಗೆ ಇತ್ತು ಅಂದರೂ ಕೊಟ್ಟರೆ ಸ್ಮರಣೆ. ಗೊತ್ತಾಯ್ತಾ? ಅಲ್ಲಿ ಅವನು ಹೇಳ್ತಾರೆ ಈಗಿಲ್ವಲ್ಲ, ಈಗಿರೋದು ಬೇಕಾಗಿಲ್ಲ. ಅದಕ್ಕೆ ಈಗಿರಬೇಕಾಗಿಲ್ಲ. ನಾವು ಯಾವ ಕಾಲಕ್ಕಿದೆ ಅಂತ ಅನ್ಕೋತೇವೆ, ಆ ಕಾಲಕ್ಕಿರಬೇಕು. ಯಾವ ಕಾಲದಲ್ಲಿ ಜ್ಞಾನ ಬರುತ್ತೆ ಆ ಕಾಲಕ್ಕಿದ್ದರೆ. ಪಾಂಡವರು ಕೌರವರು ಆ ಕಾಲಕ್ಕಿದ್ದರು ಸರಿ, ಈ ಕಾಲಕ್ಕಿಲ್ಲ. ಮತ್ತು ಆ ಕಾಲಕ್ಕಿದ್ದರು.
ಅದು ಕರೆಕ್ಟ್ ಇರಬೇಕು. ಅದು ತೆಗೆದು ನೋಡಿದ್ರೆ ಆ ಡೇಟಿಗೆ ತೆಗೆದು ನೋಡಿದ್ರೆ ಆ ಡೇಟಿಗೆ ಇಂಥ ನ್ಯೂಸ್ ಪೇಪರಲ್ಲಿ ಬಂದಿದೆ ಅಂತ ಹೇಳಿದ ಆ ನ್ಯೂಸ್ ಇರುತ್ತೆ. ಅದು ಇವತ್ತಿಲ್ಲ ಅಂತ ಹೇಳಿದರೆ ಇವತ್ತಿರೋದಲ್ಲ, ಡೇಟ್ ಹೇಳಿದಾನ ಅವನು, ಅವತ್ತಿರಬೇಕಷ್ಟೆ. ಅವತ್ತಿಲ್ಲ ಹೋದರೆ ಸುಳ್ಳೋದು. ಆದ್ದರಿಂದ ಅಂದರೆ ತಪ್ಪು ಯುಕ್ತಿ ಕೊಟ್ಬಿಟ್ರು. ಅವಾಗ ಏನು ಮಾಡ್ತಾರೆ, ಮನಸ್ಸಿಗೆ ಎಲ್ರಿ ಆ ಶಕ್ತಿ ಬರುತ್ತೆ ಅಂತ ಕೇಳ್ತಾರೆ. ಮನಸ್ಸೇನ ಇಂದ್ರಿಯ, ಜಡ ಪದಾರ್ಥ. ಅದೇ ಜಡ ಪದಾರ್ಥ ಬರೀ ಪರಿಸ್ಥಿತಿ ಬರೋ ಸಾಧ್ಯ ಇಲ್ಲ. ಸಾಕ್ಷಿ ಏನು ಮಾಡುತ್ತೆ ಅಂದ ಮನಸ್ಸಿನಿಂದ ಇಂಟರ್ಪ್ರಿಟ್ ಮಾಡುತ್ತೆ. ಅವತ್ತು ಹಾಗಿತ್ತು ಅಂದರೆ ಅವತ್ತು ಹಾಗಿತ್ತು ಹಾಗೆ ಗ್ರಹಣ ಮಾಡುತ್ತೆ. ಇವತ್ತು ಹಾಗಿದೆ ಅಂತಲ್ಲ, ಇವತ್ತು ಇಲ್ಲೇ ಇಲ್ಲ ಹಾಗೂ ಇಲ್ಲ, ಅವತ್ತಿದ್ದದ್ದು ನಿಜ. ಅದಕ್ಕೆ ಸ್ಮರಣೆ ಅಂತ ಕರೀತಾರೆ. ಅದು ಡೆಫಿನೇಷನ್ನೇ ತಪ್ಪು ತಿಳ್ಕೊಂಡ್ಬಿಟ್ಟು ಭಾರಿ ಕರೆಕ್ಟ್ ಹೇಳ್ತೀವಿ ಅಂತೇಳಿ ಭಾರಿ ತಪ್ಪು ಹೇಳಿದ್ರು. ಅದು ಯಾವುದು ಬೇರೆ ಯಾವ ಇಂದ್ರಿಯದ ಬಂದರೂ ಏನದು ಅನುಪ್ರಮಾಣ. ಸಾಕ್ಷಿಯಿಂದ ಬಂದರೆ ಮಾತ್ರ ಅನುಭವ, ಅದು ಜ್ಞಾನ. ಉಳಿದ ಕಡೆಯಿಂದ ಎಲ್ಲಿಂದ ಬಂದರೂ ಕೂಡ ಉಳಿದಿಂದ ಬಂದರೆ ಅದು ಅನುಪ್ರಮಾಣನೇ ಆಗಬೇಕು. ಇವೆಲ್ಲ ಅನುಪ್ರಮಾಣಗಳು. 6 ಇಂದ್ರಿಯಗಳು ಪ್ಲಸ್ತು ಮನಸ್ಸು. ಸಾಕ್ಷಿ ಮಾತ್ರ ಏನದು ಜ್ಞಾನ. ಅದು ಎರಡೂ ಆಗಿಬಿಟ್ಟಿದೆ. ಮನಸ್ಸಿಗೆ ಜ್ಞಾನ ಅಂತಿಲ್ಲ, ಕಣ್ಣುಗಳಿಗೆ ಜ್ಞಾನ ಇಲ್ಲ, ಗೊತ್ತಾಯ್ತಾ. ಆದರೆ ಸಾಕ್ಷಿಗೆ ಏನಿದೆ, ಜ್ಞಾನವೂ ಇದೆ, ಜ್ಞಾನ ಸಾಧನ ತಿಳ್ಕೊಳ್ಳೋಕೆ ಸಾಧನವೂ ಅದಿಲ್ಲದವ್ರಿಗೆ ಜ್ಞಾನ ಬರ್ತನೂ ಇರಲಿಲ್ಲ. ಎರಡೂ ಆಗಿಬಿಟ್ಟಿದೆ, ಎರಡೂ ಆಗಿದೆ. ಆದರೆ ಸಾಕ್ಷಿ ಭಾರಿ ಮಹತ್ವ ಇದೆ. ಕೊನೆಗೆ ಎಲ್ಲ ಜ್ಞಾನ ರೆಕಗ್ನೈಸ್ ಮಾಡೋದು ಅದೇನೆ, ಸರಿ ರೈಟ್ ಅಂತ ಅಕ್ಸೆಪ್ಟ್ ಮಾಡೋದು ಅದೇನೆ. ಮೈನಸ್ ಸಾಕ್ಷಿ ಜ್ಞಾನಕ್ಕೆ ಮೀನಿಂಗೇ ಇಲ್ಲ. ಉಳಿದು ಯಾವುದಕ್ಕೂ ಜ್ಞಾನ ಮನಸ್ಸು ಯಾವುದು ಕೂಡ ಸ್ಪೆಕ್ಸ್. ಅದು ಸ್ಪೆಕ್ಸ್ ಏನು ತಿಳುವಳಿಕೆ, ಏನು ತಿಳುವಳಿಕೆ ಕಣ್ಣಿಗಿರೋದು, ಕಣ್ಣಿಗೆ ಕಾಣಿಸೋದು, ಕಣ್ಣಿಗೂ ಇಲ್ಲ, ಮನಸ್ಸಿಗೂ ಇಲ್ಲ, ಸಾಕ್ಷಿಗಿದೆ. ಈ ಸಾಕ್ಷಿ ಗೊತ್ತಿಲ್ಲದವ್ರು ಎಲ್ಲ ಇವತ್ತು ಜನ ಅದು ಗೊತ್ತಿಲ್ಲದೆ ಬದುಕ್ತಾ ಇದ್ದಾರೆ. ಆಶ್ಚರ್ಯ ಅದು. ಆಗ ಅವ್ರು ಹೇಳಿದ್ರು ಇವ್ರು ಹೇಳಿದ್ರಲ್ಲ, ಸಾಕ್ಷಿ ಅಕ್ಸೆಪ್ಟ್ ಮಾಡಿದ ಮೇಲೆ ಅದು ಫೈನಲ್. ಅದು ಎಕ್ಸ್ಪೀರಿಯನ್ಸ್ ಇಟ್ಟು ಅಂತ ಹೇಳಿದ ಮೇಲೆ ಅದಕ್ಕಿಂತ ಹೆಚ್ಚು ಪ್ರಮಾಣ ಬೇಕಿಲ್ಲ. ಅಲ್ಟಿಮೇಟು ಇಲ್ಲದೆ ಹೋದ್ರೆ ಮತ್ತೆ ಅಲ್ಟಿಮೇಟ್ ಯಾವ್ದು ಆಗಿದೆ. ಅವನು ಹೇಳ್ತಾ ಇನ್ನೊಬ್ಬ ಮತ್ತೊಮ್ಮೆ ಹೇಳ್ತಾನೆ, ಎಂಡೇ ಇಲ್ಲ. ಆದ್ದರಿಂದ ಅಂದರೆ ಎಲ್ಲದರಲ್ಲೂ ಸೋತರು ಬೇರೆಯವರು. ಒಂದೆರಡು ತಪ್ಪು ಹೇಳಿದರೆ ಆಚಾರ ಬರಬೇಕಾಗಿದ್ದಿಲ್ಲ. ಏನು ಮಾಡಬೇಕಾಯ್ತು ಈಗ? ಎಲ್ಲ ತಪ್ಪು ಹೇಳಿದ್ದರಿಂದ ಎಲ್ಲ ಪ್ರಮಾಣಾನಾಂ ಸ್ವಲಕ್ಷಣ ಮತ್ತು ಅಂಜಸ ಎಲ್ಲ ಹೇಳಿದಾಗ ಎಲ್ಲ ತಪ್ಪುಗಳನ್ನು ತಿದ್ದಬೇಕಾಯ್ತು. ಹಾಂ, ಯಾರ ಅದು ಎಲ್ಲಾಗಿದೆ. ಚೇತನ ಹೌದು, ಇದು ಅದನ್ನೇ ಸೈನ್ಸ್ ಅದನ್ನು ಒಪ್ಪೋದೇ ಇಲ್ಲ. ಅದು ಫಸ್ಟ್ ಆಫ್ ಆಲ್ ಚೇತನನೇ ಒಪ್ಪಲ್ಲ. ಅದು ಇದು ಫಿಸಿಕ್ಸ್ ಹೆಸರೇ ಫಿಸಿಕ್ಸು. ಫಿಸಿಕಲ್ ವರ್ಲ್ಡ್ ಅದಕ್ಕೆ ಲಿಮಿಟ್ ಆಗುತ್ತೆ. ಮೆಂಟಲ್ ವರ್ಲ್ಡು ಅದಕ್ಕಿಲ್ಲ, ಸೈಕಾಲಜಿಗೆ ಹೋಗಿಬಿಡುತ್ತೆ. ಅದು 100% ಹೇಳಕ್ಕೆ ಬರೋಲ್ಲ ಅವರಿಗೆ. ಅಲ್ಲಿ ಮುಗಿದೋಯ್ತು. ನಿಜವಾಗ್ಲೂ ಕೂಡ ಇದು ಸ್ಪಿರಿಚುವಲ್ ಬಂದರೆ ಅದು ಸಾಕ್ಷಿ ಒಪ್ಪದೆ ಹೋದರೆ ಸ್ಪಿರಿಚುಯಾಲಿಟಿ ಮೀನಿಂಗೇ ಇಲ್ಲ. ವಿರೋಧವು ಮಾನಸ ವಾಕ್ಯ ಮತ್ತೆ ಹೇಳ್ತಾರೆ. ಸ್ಮೃತಿ ಅನುವಾದ ಮಾಡ್ತಾನೀಗ, ಅನುವಾದ ಮಾಡ್ತಾರೆ. ಈ ಪುಸ್ತಕದಲ್ಲಿ ಹೀಗಿದೆ ಅನುವಾದ ಮಾಡಿದರು, ಮಧ್ವೀಜದಲ್ಲೇ ಮಾಡಿದರು. ವಿಶ್ವಂ ಮಿಥ್ಯಾ ಇಹುರ ಉಡವಾನ್ ಆತ್ಮನಾಂ ನಾಸ್ತಿ ಭೇದ. ಗೊತ್ತಾಯ್ತಾ? ಅದು ಸುಳ್ಳು. ಆದರೆ ದೈತ್ಯಾಯಿತ್ಥಂ ಕೆಲವರು ಹೀಗೆ ಹೇಳ್ತಾರೆ ಅಂತ ಹೇಳಿದರು. ಕೆಲವರು ಹೀಗೆ ಹೇಳ್ತಾರೆ ಅಂತ ಹೇಳಿದಾಗ ಅದು ಪ್ರಮಾಣನ ಅಪ್ರಮಾಣನೇ. ಈಗ ಸ್ಮೃತಿ ಇದ್ದರೆ ಹೇಗೋ ಹಾಗೆ, ಆ ಕಾಲಕ್ಕೆ ಅದಿತ್ತು ಹೇಗೋ ಇವರು ಹೀಗೆ ಹೇಳ್ತಾರೆ. ಅದು ಯಾವಾಗ ತಪ್ಪಾಗುತ್ತೋ ಅದು ಅವ್ರು ಹೇಳಿಲ್ಲ, ಅವಾಗ ಹೇಳಿದರೆ ತಪ್ಪದು. ಗೊತ್ತಾಯ್ತಾ? ಇನ್ನೊಬ್ಬರು ಹೇಳಿದ್ದನ್ನು ಹೇಳೋದು ಅನುವಾದ. ಗೊತ್ತಾಯ್ತಾ? ಅದು ತಪ್ಪಲ್ಲ. ಅಂದರೆ ಇವ್ರ ಪ್ರಮಾಣ ಸರಿಯಾಗಿ ಹೇಳಿದರೆ ಸರಿಯಾಗಿ ಹೇಳಿದ್ದೆ ಅವರೇ ಹೋಗ್ತಾರೆ, ಕರೆಕ್ಟ್ ಈಗ ಉತ್ತರ ಕೊಡ್ತಾರೆ. ಅದಕ್ಕೆ ಅನುವಾದ ಅಪ್ರಮಾಣ ಆದರೆ ಇವ್ರು ಉತ್ತರ ಕೊಡೋದು ಅಪ್ರಮಾಣ ಆಗುತ್ತೆ. ಸೊ ಅನುವಾದಕ್ಕೆ ಅಪ್ರಾಮಾಣ್ಯ ಹೇಳಬಾರ್ದು, ಸ್ಮೃತಿಗೂ ಅಪ್ರಾಮಾಣ್ಯ ಹೇಳಬಾರ್ದು. ಆದರೆ ಅನುವಾದ ಮಾಡಬೇಕಾದ್ರೆ ಯಥಾರ್ಥ ಅನುವಾದ ಮಾಡಿದಾಗ ಸರಿ, ನಮಗೂ ಸರಿ ಅವರಿಗೂ ಸರಿ. ಅರ್ಥ ಮಾಡಿದಾಗ ಅವ್ನು ಹೇಳಿದ್ದಾನೆ ತಪ್ಪು. ಅನುವಾದ 2 ವಿಧ: ಯಥಾರ್ಥವಾದ ವಿಷಯದ ಅನುವಾದ, ಅಯಥಾರ್ಥವಾದ ವಿಷಯದ ಅನುವಾದ. ಯಥಾರ್ಥವಾದ ಪಾಠ ಒಪ್ಪಿಸ್ಬೇಕು ಅನುವಾದ ಮಾಡ್ತೀವಿ ಅಂದರೆ ಕರೆಕ್ಟ್. ಅದು ಪೂರ್ವಪಕ್ಷ ಅಲ್ಲ. ಪೂರ್ವಪಕ್ಷ ಅನುವಾದ ಮಾಡ್ತೀವಿ ಅಂತ ಹೇಳಿದಾಗ ಏನದು? ಅದು ಇನ್ನೊಬ್ಬರು ಮತ್ತದ ಅನುವಾದ. ಬಟ್ ಸರಿಯಾಗಿ ಮಾಡಿರ್ಬೇಕು, ಅವನು ಹಾಗೆ ಹೇಳಬೇಕು ಕರೆಕ್ಟಾಗಿ. ಅವ್ರು ಹೇಳದೇ ಇರೋದನ್ನು ಹೇಳಬಾರ್ದು, ಹೇಳಿದ್ದರೆ ಸರಿಯಾಗಿ ಹೇಳಬೇಕು, ಅದು ಅನುವಾದ. ಯಾವಾಗಲೂ ಪದ್ಧತಿ ವಾದದಲ್ಲಿ ಹೇಗೆ ಅಂತ ಕೇಳಿದರೆ ಪಾಠದಲ್ಲೂ ವಾದದಲ್ಲೂ ಹಾಗೇನೆ. ಬರೆದು ಹಿಂದೆ ಏನಾಗಿತ್ತು ಅಂತ ಒಪ್ಪಿಸ್ಬೇಕು ಫಸ್ಟ್. ಅವರು ಒಪ್ಪಿಸೋದು ಅಂದರೆ ಏನು? ಅದಿಷ್ಟು ವಿಷಯ ರವಾದ ಮಾಡಿ ಆಮೇಲೆ ಮುಂದೆ ಹೋಗ್ಬೇಕು ಇವರು. ಗೊತ್ತಾಯ್ತಾ? ಅದು ಇಲ್ಲೇ ಇಲ್ಲ, ರವಾದ ಅದು ಇಲ್ಲೇ ಇಲ್ಲ. ಯಾವಾಗಲೂ ಕೂಡ ಸೆಟ್ ಆಗಬೇಕು. ಅದು ಸೆಟ್ ಆದಮೇಲೆ ಮುಂದೆ ಹೋಗ್ಬೇಕು. ಇದು ಅನುವಾದ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ. ಆದ್ದರಿಂದ ಈ ಪಾಠದಲ್ಲಿದೆ. ಸಿಸ್ಟಮೆಟಿಕ್ ವಿದ್ಯಾಪೀಠದಲ್ಲಿ ಓದೋಕ್ಕಾದ್ರೆ ಮಾಡಬೇಕು. ಅವರು ಇವರು ಕೊಡೋದಿಲ್ಲ, ಮುಂದಕ್ಕೆ ಬಿಡೋದಿಲ್ಲ. ಇಷ್ಟಾದರೂ ಕೊನೆಗೆ ಇದಾಗಿಬಿಡುತ್ತೆ. ಅದು ಅವತ್ತಿಂದ 2 ಅನುವಾದ ಮಾಡೋದು. ಪದಶಃ ಅನುವಾದ ಮಾಡೋದೊಂದು, ಅರ್ಥ ತಿಳ್ಕೊಂಡು ಹೇಳೋದು. ಅವ್ರು 2 ವಾಕ್ಯ ಹೇಳೋದು ಗೊತ್ತಾಗ್ಬಿಡುತ್ತೆ ಅರ್ಥ ಆಗಿದೆ. ಉದ್ದೇಶ ಏನು ಅಂದರೆ ಅರ್ಥ ಆಗಿದೆಯಲ್ಲ ತಿಳ್ಕೊಳ್ಳೋದಕ್ಕೆ. ಅನುವಾದ ಯಾತಕ್ಕೆ ಮಾಡಬೇಕು ಅಂದರೆ ಅರ್ಥ ಆಗಿದೆಯೋ ಇಲ್ಲ ತಿಳ್ಕೊಳ್ಳೋ ಉದ್ದೇಶವ್ರು ಬೇರೆ ಏನಿಲ್ಲ. ಅದಿದ್ದು ಬಿಟ್ಟರೆ ಸರಿ, ಅದು ಹೇಳೋದಕ್ಕೆ ಬರ್ಲಿಕ್ಕೆ ಹೋದರೆ ಅರ್ಥ ಆಗಿಲ್ಲ, ಅಥವಾ ಹೇಳೋದಕ್ಕೆ ಬರೋದು. ಕೆಲವ್ರಿಗೆ ಅರ್ಥ ಆಗಿರುತ್ತೆ, ಹೇಳೋದಕ್ಕೆ ಬರೋದಿಲ್ಲ. ಇವ್ರಿಗೆ ಅರ್ಥ ಆಗುತ್ತೆ, ಇವರಿಗೆ ಅರ್ಥ ಆಗಿದೆ ಹೇಳೋಕ್ಕೆ ಬರೋದು, ಅದು ಪರವಾಗಿಲ್ಲ ಅಂದ್ಬಿಡುತ್ತೆ.
ನನಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಸರಿ ಅಂತೇಳಿ. ಅದೂ ಬರದೆ ಹೋದರೆ ಅವಳು ಏನೂ ತಿಳಿದಿಲ್ಲ, ಮುಂದೆ ಹೋದಕ್ಕೆ ಬರೋದೇ ಇಲ್ಲ ಅವಳು. ಹೀಗೆ ಅನುವಾದ ಎರಡು ವಿಧ ಆಯಿತು. ಯಥಾರ್ಥತ್ವ ಅನುಭವ, ಈಗೇನು ಕಾರಣ ಕೊಡಿ, ಏನು ಕಾರಣ ಕೊಡಬೇಕು. ಯಥಾರ್ಥತ್ವ ಸ್ಮೃತಿ ಯಥಾರ್ಥ. ನಿನ್ನೆ ಅಲ್ಲಿದ್ದರಲ್ಲ, ಹೌದು ಅಲ್ಲಿದ್ದೆ ಕರೆಕ್ಟ್, ನಿನ್ನೆ ನೀವು ಕೊಟ್ಟಿದ್ರಲ್ಲ, ಹೌದು ತಗೊಳ್ಳಿ. ಈಗ ಕೊಟ್ಟು ಮರ್ತು ಬಿಡಿ, ಇಲ್ಲಿ ಹೋಯ್ತು ಅಲ್ಲಿ ಕೊಟ್ಟು ಸಾಲ ಕೊಟ್ಟವನ ಗತಿ ಮುಗಿತು ಅಲ್ಲಿಗೆ. ಇಸ್ಕೊಂಡು ಅವ್ನು ಗೆದ್ದ, ಕೊಟ್ಟು ಸೋತ. ಹೌದು ಕೊಟ್ಟಿದ್ದೆ, ಅದು ಒಪ್ಕೋತಾನೆ. ಯಾಕೆ ಅದು ಸತ್ಯ ಪ್ರಮಾಣ ಅಂತ ಆಯ್ತಲ್ಲ. ಹಾಗಿದ್ರೆ ಅವನು ಒಪ್ಕೊಂಡ ಮೇಲೆ ಅವನೇ ನೈಯಾಯಿಕನೇ ಒಪ್ಕೋಬೇಕು ಇದನ್ನು. ಹೌದು ಅಂತ ನಿನ್ನೆ ಹೇಳಿದ್ದೆ ಅಲ್ಲ, ಹೌದು, ಮತ್ತು ಹಾಗಿದ್ರೆ ಪ್ರಮಾಣ ಶ್ರುತಿ ಅಪ್ರಮಾಣ ಆಗಾಯ್ತಾಗಿ. ಇತ್ತಾವತ್ತು ಅನುಭವಕ್ಕೆ ವಿರುದ್ಧ ಮಾತಾಡ್ತಾರೆ. ಭಾರಿ ಪಾಪ್ಯುಲರ್ ಅದು, ಮತ್ತೆ ಭಾರಿ ಪಾಪ್ಯುಲರು, ಓದಿದ್ದೇ ಎಲ್ಲರೂ ಓದ್ತಾರೆ, ವಿಚಾರ ನಂಬೋರು ಓದ್ತಾರೆ. ಭಾಳ ಆಶ್ಚರ್ಯ ಅದು ಓದಬಾರ್ದು ಅಲ್ಲ, ಪೂರ್ವಪಕ್ಷ ಓದಬೇಕದು. ಸಿದ್ಧಾಂತ ಮೊದಲು ಓದಿದ್ರೆ ಸಿದ್ಧಾಂತ ಆಗಿಬಿಡುತ್ತೆ. ಆಮೇಲೆ ವಿರೋಧೋ ಮೊದಲು ಕಡಿಮೆ ಓದಿ ಆಮೇಲೆ ಹೆಚ್ಚು ಓದ್ಬೋದು. ಲೋಯರ್ ಕ್ಲಾಸಸ್ ಎಲ್ಲ ಬರೀ ಸ್ಟೇಟ್ಮೆಂಟ್ ಹೇಳ್ಕೊಡ್ತಾರೆ ಅಷ್ಟೇ, ನ್ಯೂಟನ್ಸ್ ಲಾ ಅಷ್ಟೇ, ಇನ್ನೇನು ಹೇಳೋದಿಲ್ಲ. ಹೇಳಿಬಿಟ್ರೆ ಸಾಕು. ಹೈಯರ್ ಕ್ಲಾಸಲ್ಲಿ ಏನು ಮಾಡೋಕ್ಕಲ್ಲ, ಪ್ರೂವ್ ಮಾಡಬೇಕದು, ಪ್ರೂಫ್ ಕೊಡಬೇಕು. ಇಲ್ಲಾಂದರೆ ಲಾಸ್ಟ್ ಸ್ಟೇಟ್ ಮಾಡೋದು ಅಷ್ಟೇ ಕೆಲಸ. ಆ ಥರ ಹೇಳೋದು. ಅದು ಮೊದಲು ತಪ್ಪು ಹೇಳಿ ಆಮೇಲೆ ಸರಿ ಮಾಡೋದಲ್ಲ. ತಪ್ಪಿಲ್ಲ, ಮೋಸ ಆಗಿಬಿಡುತ್ತೆ. ಮೊದಲು ಸ್ವಲ್ಪ ಹೇಳಿ ಆಮೇಲೆ ಹೆಚ್ಚು ಹೇಳ್ಬೋದು, ಅದು ಧೈರ್ಯ ಅಂತಾರೆ ಹೊರತು ಮೊದಲು ತಪ್ಪು ಹೇಳಿ ಆಮೇಲೆ ಸರಿ ಹೇಳೋದಲ್ಲ. ವಿರೋಧೋ ಮಾನಸ್ವವಾಕ್ಯಾಭ್ಯಾಂ. ವಿರೋಧ, ಈಗ ವಿರೋಧ ಅಸಂಗತಿ ಅಂತ ಹೇಳಿದ್ರಲ್ಲ, ಇನ್ನೊಂದಿದೆ ಯಥಾರ್ಥತನುಭವ. ಅಹಾನಿಶ್ಚ. ಅಹಾನಿ ಅಂದ್ರೇನು? ಅವನು ಹೇಳಿದ್ದು ತಪ್ಪಾಗಿಲ್ಲ ಆದ್ದರಿಂದ, ಸರಿಯಾಗಿದೆ ಮತ್ತು ತಪ್ಪಾಗಿಲ್ಲ ಆದ್ದರಿಂದ. ಎರಡಾಯ್ತು. ಒಂದು ಹೇಳಿದರು ಪಾಸಿಟಿವ್, ಒಂದು ನೆಗೆಟಿವ್ ಆಗಿ ಹೇಳಿದರು. ಅಹಾನಿ ಅಂದ್ರೇನು? ಪ್ರಮಾಣಕ್ಕೆ ಹಾನಿಯಾಗಿಲ್ಲ. ಅವನು ಹೇಳಿದ್ದು ಅವನ ಸಿದ್ಧಾಂತ, ಅದಕ್ಕೆ ಹಾನಿಯಾಗಿದೆ ನಾವು ಹೇಳಿದ್ದೇವೆ. ಹಾನಿ ಅಂದ್ರೇನು? ಪ್ರಮಾಣಗಳಿಗೆ ವಿರುದ್ಧ ಆಗೋದು ಅಂತ. ಹಾನ ಹಾನಿ, ಅಹಾನೇಹಿ, ಅದು ಹಾನಿ ಎಂಬುದಕ್ಕಿಂತ ಹಾನ ಶಬ್ದ ಅದು. ಅಹಾನ, ಹಾನ ತಪ್ಪೋದು, ಅಹಾನ ತಪ್ಪಾಗಿಲ್ಲ. ಪ್ರಾಮಾಣಿಕ ಹಾನ, ಅಪ್ರಾಮಾಣಿಕ ಕಲ್ಪನಾ ಅಂತ ಕರೀತಾರೆ. ಪ್ರಮಾಣಕ್ಕೆ ವಿರೋಧವಾದಾಗ ಅದು ಹಾನ, ಗೊತ್ತಾಯ್ತಾ? ಅನುಕೂಲವಾದಾಗ ಅದು ಸರಿ. ಒಪ್ಪದೆ ಪ್ರಮಾಣನೇ ಇಲ್ಲ, ಅದು ಅಪ್ರಾಮಾಣಿಕ. ಪ್ರಮಾಣಕ್ಕೆ ವಿರುದ್ಧ ಪ್ರಾಮಾಣಿಕ ಹಾನ. ಪ್ರಾಮಾಣಿಕ ಹಾನ, ಅಪ್ರಾಮಾಣಿಕ ಕಲ್ಪನಾ ಎರಡೂ ಸರಿಯಲ್ಲ. ಅಹಾನೇಶ್ಚ, ಒಂದು ಯಥಾರ್ಥ ಅನುಭವಕ್ಕೆ ಬಂದಿದೆ, ಅದು ತಪ್ಪು ಅಂತ ಬಂದಿಲ್ಲ. ಸೊ ಆದ್ದರಿಂದ ಕನ್ಫರ್ಮ್ ಆಯ್ತು. ಈಗ ಅಲ್ಲಿಗೆ ಅದು ಕನ್ಫರ್ಮ್ ಆಗಬೇಕು. ಎರಡು ಹೇಳಿದರು. ವಿರೋಧೋ ಮಾನಸ್ವವಾಕ್ಯಾಭ್ಯಾಮ್. ವಿರೋಧ ಅಸಂಗತಿ ನ್ಯೂನ ಅಧಿಕ ಹೇಳಿದ್ರಲ್ಲ. ವಿರೋಧ ಅಂದ್ರೇನು? ಮಾನ ಸ್ವವಾಕ್ಯಾಭ್ಯಾಮ್. ಪ್ರಮಾಣಗಳಿಗೆ ವಿರುದ್ಧವಾದರೂ ವಿರುದ್ಧ, ತನ್ನ ಮಾತಿಗೆ ವಿರುದ್ಧವಾದರೂ ವಿರುದ್ಧನೇ. ವಾಕ್ಯ ವಿರೋಧ, ಸ್ವನ್ಯಾಯ ವಿರೋಧ, ಸ್ವವಚನ ವಿರೋಧ, ಸ್ವಕ್ರಿಯಾ ವಿರೋಧ ಮೂರಿದೆ. ಸ್ವವಚನ ವಿರೋಧ, ಸ್ವನ್ಯಾಯ ವಿರೋಧ, ಸ್ವಕ್ರಿಯಾ ವಿರೋಧ. ವಿರೋಧಗಳು ಮೂರು ವಿಧ. ಇಲ್ಲಿ ಹೇಳಬೇಕಾದ್ರೆ ವಿರೋಧ ಮಾನ ಸ್ವವಾಕ್ಯಾಭ್ಯಾಮ್. ಪ್ರಮಾಣಕ್ಕೆ ವಿರೋಧವಾದರೂ ಬೆಂಕಿ ತಣ್ಣಗಿದೆ. ವಿರೋಧ ಯಾವುದಕ್ಕೆ ವಿರೋಧ? ಅನುಭವ ಪ್ರಮಾಣಕ್ಕೆ ವಿರುದ್ಧವಾದ ಮಾತು. ಮತ್ತು ವಾಕ್ಯಕ್ಕೆ ವಿರೋಧ. ಅದನ್ನು ಮಾಡಬಹುದು, ಈರುಳ್ಳಿ ತಿನ್ಬೋದು, ತಿನ್ನಬಾರದು ಶಾಸ್ತ್ರ ಹೇಳಿ, ಪ್ರಮಾಣಕ್ಕೆ ವಿರುದ್ಧ. ಮತ್ತು ತರಪಲಾಂಡುಂ ಭಕ್ಷಯೀತ. ಇನ್ನೊಂದು ಸ್ವವಾಕ್ಯ ವಿರೋಧ ಅಪಸಿದ್ಧಾಂತ. ಸ್ವವಾಕ್ಯ ವಿರೋಧ ಅಂತಿದೆ, ಅದಕ್ಕೆ ಅಪಸಿದ್ಧಾಂತ ಜಾತಿ ರೂಪೇಣ. ಅದು ಎರಡು ರೀತಿ. ಸ್ವವಾಕ್ಯ ವಿರೋಧ ಒಂದು ಎರಡು ರೀತಿ. ಒಂದು ಅಪಸಿದ್ಧಾಂತ, ಇನ್ನೊಂದು ಜಾತಿ. ಜಾತಿ ಅಂದ್ರೇನು? ಸೆಲ್ಫ್ ಕಾಂಟ್ರಡಿಕ್ಷನ್. ಅಪಸಿದ್ಧಾಂತ ಅಂದರೆ ಸಿದ್ಧಾಂತಕ್ಕೆ ವಿರುದ್ಧ ಹೇಳೋದು. ತತ್ವ ಸಿದ್ಧಾಂತದಲ್ಲಿ ಜೀವರಿಗೆ ಸ್ವರೂಪದ ಸೃಷ್ಟಿ ಇದೆ, ತತ್ವ ಸಿದ್ಧಾಂತ ಹೇಳಿಯೇ ಇಲ್ಲ. ಸ್ವರೂಪದ ಸೃಷ್ಟಿ ಇದೆ ಅಂತ ಹೇಳಿಲ್ಲ. ಹೇಳಿ ಏನರ್ಥ ಅದಕ್ಕೆ? ಅಪಸಿದ್ಧಾಂತ ಅಂತ ಕೇಳಿ. ಯಾವ ಸಿದ್ಧಾಂತ ಒಪ್ಪಿದ್ದಾನೋ ಆ ಸಿದ್ಧಾಂತ ಜೊತೆ ಮಾತಾಡಬೇಕಾದ್ರೆ ತಪ್ಪಾಗಿ ಹೇಳಿದರೆ ದೋಷ. ನಿನ್ನ ಸಿದ್ಧಾಂತ ನಿನಗೆ ಗೊತ್ತಿಲ್ಲ, ಸ್ವತಃ ಲೆಕ್ಕ ಮುಗಿತವನು. ಅರ್ಥ ಆಯ್ತಾ? ನೀನು ಏನು ಹೇಳೋದಕ್ಕೆ ಬಂದು ನಿನಗೆ ಗೊತ್ತಿಲ್ಲ, ತಪ್ಪು ಹೇಳ್ತಾ ಇದ್ದೀಯ. ಆದ್ದರಿಂದ ಅಪಸಿದ್ಧಾಂತ ಅದು ದೋಷ. ಇವತ್ತು ಗುಣ ಆಗೋಗ್ಬಿಟ್ಟಿದೆ ಅಪಸಿದ್ಧಾಂತ. ತಪ್ಪು ಯಾರು ಬೈದರೂ ದೊಡ್ಡ ಗುಣ ಅದು ತಪ್ಪದು. ತಪ್ಪೇ ಹೇಳಬೇಕು. ದೊಡ್ಡವರು ಬೈಯೋದು ಕೂಡ ದೊಡ್ಡ ಸಿದ್ಧಾಂತಕ್ಕೆ ವಿರುದ್ಧ. ದೊಡ್ಡವರು ಬೈಬಾರ್ದು ಅನ್ನೋದು ಸಿದ್ಧಾಂತ. ಸ್ವತ್ತಮ ದ್ರೋಹವನ್ನು ಮಾಡೋ ಇಲ್ಲವೇ ಇಲ್ಲ. ಮಾಡೋದನ್ನು ಸರಿ ಅಂತ ಹೇಳೋದಾದರೆ ಅಪಸಿದ್ಧಾಂತ ಒಪ್ಕೊಂಡಾಗಾಯ್ತು ಅಷ್ಟೇ. ನಿಮ್ಮ ಸಿದ್ಧಾಂತನ ಅದೇ ಅಂತ ಆಗುತ್ತೆ. ಅಪಸಿದ್ಧಾಂತ ಅಂತ ಹೇಳಿಬಿಟ್ಟಾಗ ಸಿಂಪಲ್. ಅದು ಅಪಸಿದ್ಧಾಂತ ಅಂತ ಹೇಳಿದರೆ ಸಿಂಪಲ್. ಸಿದ್ಧಾಂತ ಹೀಗಿದೆ, ತಪ್ಪು ಹೇಳಿದೆಯಾ, ಮತ್ತು ಮಾತಾಡೋಂಗಿಲ್ಲ, ಸೋತು ಹೋಗುವ ಕತೆ ಮುಗಿತವ್ರಿಗೆ. ಇನ್ನೊಂದು ಜಾತಿ. ಜಾತಿ ಅಂದ್ರೇನು? ಸೆಲ್ಫ್ ಕಾಂಟ್ರಡಿಕ್ಷನ್. ತನ್ನ ಮಾತಿಗೆ ವಿರುದ್ಧ ನಾನು ಮೂಕ ಅಂತ ಘೋಷಣೆ ಮಾಡಿದ. ಏನದು? ತನ್ನ ಕ್ರಿಯೆಗೆ ವಿರುದ್ಧ. ಮಾತಾಡುವ ಕ್ರಿಯೆ ಹೇಳಿದೆ, ಮಾತಾಡೋ ಕ್ರಿಯೆ ಇಲ್ಲ ಅಂತ ಹೇಳ್ತು. ಸ್ವಕ್ರಿಯಾ ವಿರೋಧ, ಗೊತ್ತಾಯ್ತಾ? ಸ್ವವಚನ ವಿರೋಧ.
ಆಮೇಲೆ ಸ್ವನ್ಯಾಯ ಸ್ವನ್ಯಾಯ ಅಂದ್ರೇನು ನೋಡಿ, ಪ್ರಮಾಣ ಇಲ್ಲದೆ ಯಾವುದು ಹೇಳಬಾರ್ದು ಅಂದ. ಯಾವುದೋ ಹೇಳಿದ್ರೆ ಪ್ರಮಾಣ ಕೇಳಿದರೆ ಬೇಕಿಲ್ಲ ಅಂದ, ಬೇಕಿಲ್ಲ ಅಂತ ಹೇಳಿದೆ, ಹೋಯ್ತಾರೆ. ಹಾಗೆ ಸನ್ಯಾಯ ಹೋಯ್ತು. ಕೆಲವರು ಇರ್ತಾರೆ, ಇದು ಚಾರ್ವಾಕ ಮಾತಾಡ್ಬೇಕು ನಾವೀಗ, ಆಗಮ ಕೋಟ್ ಮಾಡೋಂಗಿಲ್ಲ. ಯಾಕೆ? ಅವನು ಒಪ್ಪಿಲ್ಲ. ಅವನು ಆಗಮ ಕೋಟ್ ಮಾಡಿದರೆ ಸೋತವನು. ಆಗಮ ನೋಡ್ರಿ, ನಾನು ಪ್ರತ್ಯಕ್ಷ ಒಂದೇ ಪ್ರಮಾಣ ಅಂತೇಳಿ ಆಗಮ ತೋರಿಸ್ತೀನಿ ಅಂತ ಮುಗೀತು ಕಥೆಯಲ್ಲಿ. ಆಗಮ ತೋರಿಸ್ತೀನಿ ಅನ್ನೋ ಮಾತೇ ಏನು ಮಾಡಿಬಿಡುತ್ತೆ? ಯಾಕೆ? ಆಗಮ ಒಪ್ಪಿಲ್ಲ ಅವನು. ಆಗಮ ತೋರಿಸ್ತೀನಿ ಅಂತ ಹೇಳಿದರೆ ಕಥೆ ಮುಗೀತು. ಅದು ದೇವರಿಲ್ಲ ಅಂತ ದೇವರಾಣಿ ಹೇಳ್ತೀರಿ ಅಂದಾಗ, ದೇವರಿಲ್ಲ ಅಂತ ದೇವರಾಣಿ ಹೇಳ್ತೀರಿ ಅಂದರೆ ಅರ್ಥ ಏನು? ದೇವ್ರನ್ನ ಒಪ್ಪದೆ ಹೋದರೆ ದೇವರಾಣಿಗಳಿಗೆ ಬರೋದಿಲ್ಲಲ್ಲ ಅವರು. ಆ ಮಾತಾಡಿದಾಗ ಇವೆಲ್ಲ ವಿರೋಧಗಳು. ಒಂದೇ ಅದನ್ನೇ ಸರಿಯಾಗಿ ಕ್ಲಾರಿಟಿ ಮಾಡ್ಕೋಬೇಕಷ್ಟೆ. ಜಾತಿ ಅಂದರೆ ಏನು ಡೈರೆಕ್ಟ್ ಕಾಂಟ್ರಾಕ್ಟ್ ಮಾಡ್ಕೊತಾನೆ. ಇಲ್ಲಿ ಕ್ಲಿಯರ್ ವ್ಯತ್ಯಾಸ ಒತ್ತು. ಅದು ಹೌದು, ಅಷ್ಟು ವ್ಯತ್ಯಾಸ ಏನಿಲ್ಲ. ಮತ್ತು ಮಾತಿನಲ್ಲಿ ಬರೋದು ಬೇರೆ, ನಡೆಯೋಕೆಯಲ್ಲಿ ಬರೋದು ಬೇರೆ, ನ್ಯಾಯದಲ್ಲಿ ಬರೋದು ಬೇರೆ ಅಂತ ವಿಭಾಗ ಮಾಡ್ತಾರೆ ಅಷ್ಟೇ. ಜನಕಸ್ಯ ಅತ್ಯಯೋ ಜಾತಿ ಡೆಫಿನೇಷನ್ ಅದು. ಜನಕಸ್ಯ ಅತ್ಯಯೋ ಜಾತಿ ಬ್ರಹ್ಮತರ್ಕದ ವಾಕ್ಯ ಕೊಟ್ಟು ತತ್ವದಲ್ಲಿ ಹೇಳಿದ್ದಾರೆ. ಅದನ್ನೆಲ್ಲ ಕೂಡ ಇದೆಲ್ಲ ರಿವಿಷನ್ ಇದ್ದಾಗ ಲೆಕ್ಕ. ಅತಿ ಜಾತಿ, ಜಾತಿ ಯಾವ ಪ್ರಮಾಣದಿಂದ ಬಂದಿದೆಯೋ ಆ ಪ್ರಮಾಣಕ್ಕೆ ವಿರುದ್ಧ ಹೇಳೋದು. ಪ್ರತ್ಯಕ್ಷ ವಿಷಯದ ಪ್ರತ್ಯಕ್ಷ ವಿರುದ್ಧ ಹೇಳಿದೆ, ಅದು ಜಾತಿ. ತಾನು ಹೇಳಿದ್ದರೆ ತನಗೆ ವಿರೋಧ ಮಾಡಿಕೊಂಡ್ರು ಜಾತಿ, ಆಗಮ ವಿರೋಧ ಮಾಡಿದ್ರು ಜಾತಿ. ಜಾತಿ ರೂಪೇಣ ಛಾತಿ ಜಾತಿ. ಇನ್ನೊಂದು ಕಾರಣ, ಅದೇ ಎಕ್ಸಾಂಪಲ್, ಜಾತಿ ನಮೇಯೇ ಮಾನಾಪೇಕ್ಷ ಇತ್ಯಾದಿಕ. ನೋಡಿ, ಪ್ರಮೇಯ ಮಾತಾಡಬೇಕಾದ್ರೆ ಪ್ರಮಾಣ ಕೊಡಬೇಕಾಗಿಲ್ಲ. ಮತ್ತು ಮಾತಾಡೋಂಗೇ ಇಲ್ಲ ಆಗಿದ್ದರೆ ಪ್ರಮಾಣ ಕೊಡಬೇಕಾಗಿ ಮೊದಲೇ ಹೇಳಿದ. ನೋಡಿ, ಪ್ರಮಾಣ ಇಲ್ಲದೆ ಮಾತಾಡಬಾರ್ದು ಶುರು ಮಾಡಿದ, ಪ್ರಮಾಣ ಕೊಡಬೇಕಾಗಿಲ್ಲ ಅಂತ ಹೇಳಿದ, ಹೊರಟೋಯ್ತಾರೆ. ಇವತ್ತು ಎಂಥವರು ಕೂಡ ಏನು ಮಾಡಿದ್ರೆ ಕಾನೂನು ಒಪ್ತೀವಿ ಅಂತ ಒಂದು ಮಾತು ಉಪಯೋಗಿಸ್ತಾರೆ ಸಾಮಾನ್ಯ. ತಮ್ಮ ವಿರುದ್ಧ ಜಡ್ಜ್ಮೆಂಟ್ ಬಂದರೆ ಏನಂತಾರೆ ಅದಕ್ಕೆ? ಕಾನೂನು ಒಪ್ಪೋದ್ರಿಂದ ಏನಾಗಿಬಿಡುತ್ತೆ ಅಲ್ಲಿಗೆ? ದೊಡ್ಡ ಅಪರಾಧಿ. ಬೇರೆ ತಪ್ಪೆಲ್ಲ ಹೋಯ್ತು, ಅದೇ ದೊಡ್ಡ ತಪ್ಪಾಯ್ತು. ಮತ್ತೆ ದೊಡ್ಡ ತಪ್ಪು ಸಿಕ್ಕಾಕೊಂಡ್ಬಿಡ್ತಾರೆ. ಮಾತು ತಪ್ಪಲ್ಲ ಹೇಳಬಾರದು. ಅದಕ್ಕೆ ಜಾತಿ ಮೇಯೇ, ಮೇಯ ಅಂದರೆ ಪ್ರಮೇಯ, ಮಾನ ಅಂದರೆ ಪ್ರಮಾಣ. ಯಾಕೆ ತೆಗೆದುಹಾಕಿಬಿಟ್ರು ಕಾಮನ್ ಫ್ಯಾಕ್ಟ್ರು, ಮಿನಿಮೈಸ್ ಮಾಡಿದರು. ಪ್ರಮಾಣ ಪದ್ಧತಿ, ಮಾನ ಪದ್ಧತಿ ಅಂತ ಹೇಳ್ಬೋದು ಅಷ್ಟೇ. ಮಾನ ಪದ್ಧತಿ, ಮಾನ ಕೊಡಿ. ಇವತ್ತು ಮಾನ ಅಂದರೆ ಮರ್ಯಾದೆ ಮಾನ ಆ ಥರ ಆಗಿಬಿಟ್ಟಿದೆ. ಮಾನ ಇಲ್ಲ, ಅವರಿಗೆ ಮಾನ ಇಲ್ಲ ಅಂತ ಹೇಳಿದರೆ ಆ್ಯಕ್ಚುಲಿ ಮಾನ ಇಲ್ಲ, ಲೋಕದಲ್ಲಿ ಮಾನ ಇಲ್ಲ ಆಯಿತು. ಶಾಸ್ತ್ರ ಪ್ರಕಾರ ಪ್ರಮಾಣ ಇಲ್ಲ ಅಂತ. ಮಾನ ಇಲ್ಲದವನು ಮಾನೆ ನ ಮೇಯೇ ಮಾನಾಪೇಕ್ಷ ಇತ್ಯಾದಿಕ. ಮೇಯೇ ಮಾನಾಪೇಕ್ಷ ಅಸ್ತೀತಿ ಚ ತೇನೈವ ನ್ಯಾಯೇನ ಸಿದ್ಧತ್ವ. ಯಾತಕ್ಕೆ ಮೊದಲು ಶುರು ಮಾಡಿದ್ದವನು? ಮೊದಲು ವಾದ ಶುರು ಮಾಡಬೇಕಾದ್ರೆ, ಕಥೆ ಶುರು ಮಾಡಬೇಕಾದ್ರೆ ಕೆಲವೆಲ್ಲ ಇರುತ್ತೆ. ಕೆಲವೆಲ್ಲ ಡಿಫೈನ್ ಮಾಡ್ತಾರೆ. ಅವನು ಈ ರೀತಿ ಇರಬೇಕು, ಪ್ರೋಸೆಸ್ ಹೀಗೆ ಅಂತ ಹೇಳ್ತಾರೆ. ಪ್ರೋಸೆಸ್ಸು, ಆ ಪ್ರೊಸೀಜರ್ ಪ್ರಕಾರ ಏನಿರಬೇಕು? ಪ್ರಮಾಣ ಕೊಡದೆ ಮಾತಾಡಬಾರ್ದು ಅಂತೇಳಿ. ಮಧ್ಯೆ ಪ್ರಮಾಣ ಅದು ಒಪ್ಪಿಕೊಂಡು ಸೈನ್ ಮಾಡಿದ್ದಾರೆ, ಒಪ್ಪಿಗೆ ಆಗಲೇ ಪ್ರಮಾಣ ಬೇಕಿಲ್ಲ ಅಂತ ಹೇಳ್ತಾರೆ. ತಕ್ಷಣ ಏನಾಯ್ತು ಅಲ್ಲಿಗೆ? ವಿರೋಧ ಬಂತು. ಮೇಯೇ ಮಾನಾಪೇಕ್ಷ ಅಸ್ತೀತಿ ಚ ತೇನೈವ ನ್ಯಾಯೇನ ಸಿದ್ಧತ್ವ. ಅವನ ನ್ಯಾಯದಿಂದನೇ ಆಗಿದೆ, ಅದಕ್ಕೆ ವಿರೋಧ ಮಾಡ್ತಾರೆ. ಮಾನ ವಿರೋಧಶ್ಚ, ಅವನಿಗೆ ವಿರೋಧ ಅಷ್ಟೇ ಅಲ್ಲ, ಎಲ್ಲರಿಗೂ ವಿರುದ್ಧನೇ. ಪ್ರಮಾಣ ಇಲ್ಲದೆ ಮಾತಾಡ್ಬೋದು ಅಂತ ಹೇಳೋದಾದರೆ ಏನು ಬೇಕಾದ್ರೂ ಮಾತಾಡ್ಬೋದಾಗುತ್ತೆ. ಏನು ಮಾತಿಗೆ ಅರ್ಥ ಏನು? ಎಲ್ಲಕ್ಕೆ ಏನು ನನ್ನ ಮನೆ ಅಂತ ಹೇಳಿದ, ಏನು ಮಾಡಬೇಕು ಅವನೀಗ? 100 ಜನ ಸಾಕ್ಷಿಕರ ಏನೂ ಉಪಯೋಗ ಇಲ್ಲ. ಏನು ತೋರಿಸ್ಬೇಕು ಅವರು? ಹೇಳಿ ತೋರಿಸ್ಬೇಕಷ್ಟೇ. ಸಾಕ್ತಾರೆ ಗುಂಡಾಗಳನ್ನ ಕರ್ಕೊಂಬಂತ 1000 ಜನ ಕೂಡಿಸ್ಬಿಟ್ಟ ನನ್ನ ಮನೆ ಅಂತೇಳಿ. ಪ್ರಮಾಣ ಆಗಲಿಲ್ಲ. ಅದು ಏನಾಯ್ತದು? ಗೂಂಡಾಗಿರಿ ಅಂತಾರೆ ಹೊತ್ತು ಪ್ರಮಾಣ ಆಗಲಿಲ್ಲ. ಅವನು ಒಬ್ಬರು ತೋರಿಸ್ತಾ ಅಷ್ಟೇ, ಯಾರು ಜೊತೆ ಅವನೊಂದೇ ಕೊಟ್ಟ, ಮುಗಿದೋಯ್ತು. ಅದು ಪ್ರಮಾಣ. ಮನೆ ಅವನದು ಅಂತ ಹೇಳಬೇಕಾದ್ರೆ ನೀವು ವೇದವಾಕ್ಯ ಕೊಡಬೇಕಾಗಿಲ್ಲ. ಏನು ಕೊಡಬೇಕು ಅದಕ್ಕೆ? ಸೇಲ್ ಡೀಡೇ ಕೊಡಬೇಕು. ದೇವ್ರ ಬಗ್ಗೆ ಹೇಳಬೇಕಾದ್ರೆ ಸೇಲ್ ಡೀಡ್ ಕೊಟ್ಟು ಉಪಯೋಗ ಇಲ್ಲ, ಅದನ್ನು ಕೊಡಬೇಕು. ಎಲ್ಲೆಲ್ಲಿ ಆಗಮ ಅಂತ ಕರೀತಾರೋ, ಯಾವ ವಿಷಯಕ್ಕೆ ಯಾವ ಡಾಕ್ಯುಮೆಂಟ್ ಕೊಟ್ಟರೆ ಸರಿಯಾಗುತ್ತೋ ಅದನ್ನು ಕೊಡಬೇಕು ಅಂತ. ಅದು ಆಗಮ. ಅದು ಇವತ್ತು ಸೈನ್ ಮಾಡಿ ಸಬ್ ರಿಜಿಸ್ಟ್ರಾರು ಬದುಕಿಲ್ಲ, ಇವತ್ತು ತಿಳ್ಕೊಬೇಡ. ಸಬ್ ರಿಜಿಸ್ಟ್ರಾರ್ ಆಫೀಸೇ ಶಿಫ್ಟ್ ಆಗೋಗ್ಬಿಟ್ಟಿದೆ ಎಲ್ಲ ಕೂಡ. ಬಟ್ ಆ ಕಾಲಕ್ಕಿತ್ತದು ಸೈನ್ ಮಾಡಿದ ವ್ಯಾಲಿಡ್. ಅವನಿಲ್ಲ ರೀ, ಅವನೇ ಇಲ್ಲ, ಅವನ ಮಾತೇನು ಕೇಳ್ತಾರೆ ಅಂತ ಯಾರು ಹೇಳಬಾರ್ದು. ಬರದಾಗಿದೆ, ಈಗ ಡಾಕ್ಯುಮೆಂಟಲ್ಲಿ ಬರದಾಗಿದೆ, ಸೈನ್ ಮಾಡಿ ಆಗಿದೆ. ಅವನಿಲ್ಲದೆ ಹೋದರೂ ಏನು ಸಮಸ್ಯೆ ಇಲ್ಲ, ಸೀಲ್ ಆಗಿಬಿಟ್ಟಿದ್ದ. ಅವ್ನ ಹೆಸರು ನಮಗೆ ಮುಖ್ಯವಲ್ಲ, ಅವನಿದ್ದವ್ರಿಗೆ ಏನಾಗಿದೆ ಅವ್ರಿಗೆ ಏನೂ ಬೇಕಿಲ್ಲ. ಅವರೇ ಬಂದು ಹೇಳಿದ್ರು ಒಪ್ಪೋದಿಲ್ಲ. ಅವೀಗ ಅವರೇ ಬಂದು ಹೇಳಿದ್ರು ಕೂಡ ಏನಂತಾರೆ ಅದನ್ನು? ಮೋಸಗಾರ ಅಂತ ಕರೀತಾರೆ ಅಷ್ಟೇ. ನಾನು ಮಾಡಿಲ್ಲ ಅಂತ ಹೇಳಾಗಿಲ್ಲ ಅವ್ರು. ಹೌದು ಅಂತ ಒಪ್ಕೊಳ್ಳೇಬೇಕು. ಇವೆಲ್ಲ ಯಾತಕ್ಕೆ ಹೇಳ್ತಾರೆ ಅಂದರೆ, ಈ ರೀತಿ ಮಾತಾಡೋದು ಅಭ್ಯಾಸ ಮಾಡಿದರೆ ಆಗ ಶಾಸ್ತ್ರಕ್ಕೆ ಅರ್ಥ ಇರ್ತದೆ. ಯಾರು ಏನು ಬೇಕಾದ್ರೆ ಹೇಳ್ಕೊಂಡ್ರೆ ಏನು ಅರ್ಥ ಇದ್ರೊಳಗೆ. ಅಲ್ಲೇನು ಪ್ರತಿಯೊಬ್ಬರು ಆಧಾರ ಕೊಟ್ಟು ಇವ್ರು ಇಂಥ ಅಂಶ ಅಂತ ಹೇಳಿದ್ರು ಅಂತ ತಿಳ್ಕೊಬಾರ. ಫಸ್ಟ್ ಏನು ಮಾಡಬೇಕು ಅವನೀಗ? ಇವತ್ತು ಹೇಳಿದ್ರೆ CBI ಬಂದಿದೆ ಅಂತ ಹೇಳ್ತಾ ಅವ್ನು ತೋರಿಸ್ಬೇಕು. ಅವನು ಸುಮ್ಮನೆ ನುಗ್ಗಾಗಿಲ್ಲ, ಎಲ್ಲ ಯಾರು ಬೇಕಾದ್ರೂ ನುಗ್ಗಿಬಿಡ್ತಾರೆ. ಹಾಗೆ ಅದು ಇದ್ರದ್ದಲ್ಲ, ಡೌಟ್ ಪ್ರಶ್ನೆ ಅಲ್ಲ, ಅದು ಕಮಿಟ್ಮೆಂಟ್. ಮಾರ್ಕ್ಸ್ ಕಾರ್ಡ್ ಕೊಡೋದು ಏನು ನಮ್ಮಲ್ಲಿ ಸಂದೇಹ ಉಂಟು ಅಂತ ಕೇಳಿದರೆ
ಈಗ ಬರೋ ಶುರುವಾಗುತ್ತೆ, ಈಗ ಶುರುವಾಗುತ್ತೆ ಅಂತಾರೆ ಅಷ್ಟೇ. ನಾವು ಕೊಡಲೇಬೇಕಂತ ಕೇಳಿದ್ರೆ ಸದ್ಯ ಶುರುವಾಗುತ್ತೆ. ಅವ್ನು ಕೇಳೋದು ಅವ್ನ ಕರ್ತವ್ಯ, ಕೊಡೋದು ಇವ್ರ ಕರ್ತವ್ಯ. ಮತ್ತೆ ಗೊತ್ತಾಯ್ತಾ? ಊರಲ್ಲಿ ಕೊಟ್ಬಿಟ್ರೆ 10 ರೂಪಾಯಿ ಕೊಟ್ಟರೆ 10 ರೂಪಾಯಿ ಎಲ್ಲ ಕೊಡೋದಿಲ್ಲ, ಚೆಕ್ನಲ್ಲೇ ಮೆನ್ಷನ್ ಮಾಡಬೇಕು. ಊರಲ್ಲಿ ಸಾಧ್ಯ, ಎಲ್ಲಿ ಚೆಕ್ ಎಲ್ಲಿ ಏನೋ ಒಂದು ಕೊಡಲೇಬೇಕು, ಡಾಕ್ಯುಮೆಂಟ್ ಎಲ್ಲ ಕೊಡೋಕ್ಕಾಗೋದಿಲ್ಲ. ಅಷ್ಟಿದ್ದೇ ವ್ಯವಹಾರ ಹಾಳು ಮಾಡ್ತಿದ್ದಾರೆ. ಇವ್ಯಾವ್ದು ಇಲ್ಲದವರ ಗತಿ ಏನಾಗ್ತಿತ್ತು? ಮಾನವಿರೋಧಶ್ಚ ಛಲಂ ಅಸಂಗತಂ, ಛಲಂ ಅಸಂಗತಂ. ಆ ಕಾಲದ ತಕ್ಷಣ ಅರ್ಥ ಆಗ್ತಿತ್ತು ಅವೆಲ್ಲ. ಯಾಕಂದರೆ ಓದೋರು ಅದಕ್ಕೆ ಆಚಾರ್ಯರೇ ಬಂದವರೆಲ್ಲ ಒಂದು ಹಂತದಲ್ಲಿ ತಿಳುವಳಿಕೆ ಇದ್ದವರೆಲ್ಲ ಕೂಡ ಒಪ್ಪುಣ ಸಿದ್ಧಾಂತ ಸೋತು ಓಡೋಗೋದು ಅಷ್ಟೇ. ಛಲ ಅಂತ ಬಂತು. ಛಲ ಯಾವುದಕ್ಕೆ ಸೇರಿಸ್ಬೇಕು? ಪ್ರತ್ಯೇಕ ಐಟಮ್ ಮಾಡಾಕ್ಬಿಟ್ಟು ಪ್ರತ್ಯೇಕ ಐಟಮ್ ಮಾಡ್ದ. ಅದು ಹೇಳ್ತಾರೆ ಇಲ್ಲ, ಛಲ ಎಂಬ ಕಾನ್ಸೆಪ್ಟ್ ಸರಿ, ಬಟ್ ಸಪ್ರೇಟ್ ಅಲ್ಲ. ಅದು ಸಂಭವ ಪ್ರಮಾಣ ಹೌದು. ಯಾವುದ್ರಲ್ಲಿ ಸೇರಿಸ್ಬೇಕು ನಾವು ಅದನ್ನು? ಯಾವುದರಲ್ಲಿ? ಅನುಮಾನದಲ್ಲಿ. ಹಾಗೆ ಪ್ರಮಾಣ ಅಲ್ಲ ಅನ್ನಬಾರದು. ಸಂಭವ ಕರೆಕ್ಟೇ, ಬಟ್ ಸಪರೇಟ್ ಪ್ರಮಾಣ ಅಲ್ಲ. ಅದೇ ರೀತಿಯಲ್ಲಿ ಛಲ ಅಂಬೋದು ದೋಷ. ಛಲ ಅಂದ್ರೇನು? ಎಷ್ಟು ಸತಿ ಹೇಳ್ತಾರೆ ಅವು ಬುದ್ಧೇಶ್ವರ್ಗ ಬೇತ್ ಹೇಳ್ತಾನೆ. ಏನು ಮಾಡಿದವನು? ಗೃಷ್ಟಿ ವಿನವೇಕ್ಷಯ ಗಾಮಾನಯ. ಗೃಷ್ಟಿ ಅಂತೇಳಿದರೆ ಒಂದು ಸರ್ತಿ ಕರು ಹಾಕಿರೋ ಹಸು ನಾವು ಗೃಷ್ಟಿ ಅಂತ ಕರೀತಾರೆ. ಅದನ್ನು ತೊಗೊಂಡು ಬಾ ಅಂತ ಕರೆದು ಇವನೇನು ಮಾಡ್ದ? ಗಾಮಾನಯ ಅಂತ ಹೇಳ್ತಿರಲ್ಲ, ಏನು ಮಾತು? ಗಾ ಅಂದರೆ ಭೂಮಿ, ಭೂಮಿಯವ್ರ ತರಲಕ್ಕೆ, ಅದೇ ವರಹದೇವರ ತರಲಕ್ಕೆ. ಅವ್ನು ಹೇಳಿದ್ದೇ ಒಂದು, ಅರ್ಥ ಹೇಳ್ತಿರೋದೇ ಒಂದು. ಅವನು ಯಾತಕ್ಕೆ? ಛಲ, ಉದ್ದೇಶ. ಅವನು ಹಾಗೆ ಮಾಡಿ ಮೋಸ ಮಾಡೋ ಉದ್ದೇಶ ಅವನಿಗಿದೆ. ಈ ಸೈಂಧವನ್ ತೊಗೊಂಡು ಉಪ್ಪು ಕೂಡ ಸೈಂಧವ ಹಾಕು ಅಂತ ಹೇಳಿದ. ದೊಡ್ಡ ಕುದುರೆ ತಂದು ನಿಲ್ಲಿಸಿಬಿಟ್ಟ. ಸೈಂಧವ ಅಂತ ಅರ್ಥ ಇಲ್ಲ. ಇವ್ರು ಎದ್ದು ಊಟ ಬಿಟ್ಟು ಎದ್ದು ಹೋಗ್ಬೇಕಾಗ ಜೋರ ಬಂತದ್ದು. ನೀವು ಹೇಳಿದಿರಲ್ಲ ಅಂತ ಹೇಳಿದೆ. ಸೈಂಧವ ತೊಗೊಂಬ, ಎಂದೋ ಸತ್ತೋದು, ಇವತ್ತೇನು ತರೋದು ಅಂತ ಹೇಳಿದೆ. ಅಂತ ತೊಗೊಂಡು ಮಹಾಭಾರತಕ್ಕೆ ಹೊರಟವ್ರು. ಅವ್ರು ಹೇಳಿರೋದು ಉಪ್ಪು ಹಾಕು ಅಂತ ಹೇಳಿ. ಉದ್ದೇಶಪೂರ್ವಕ ಅವ್ರು ಹೇಳೋರಿಗೆ ಏನಿದೆ ಗೊತ್ತಿದೆ ಅವರಿಗೆ. ದಾರಿ ತಪ್ಪಿಸಕ್ಕೆ ಹೇಳ್ತಾ ನೋಡಿದ್ರೆ ಆಗ್ಲಾರ್ದು ಹೇಳ್ತಾರೆ. ಅವ್ರು ಸೋತ ಅಂತ ಹೇಳೋದು. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಅದು ದೋಷ. ಅದು ಸರಿ, ಕರೆಕ್ಟೇ. ಛಲ ಅಂತ ಕರಿಬಾರ್ದು. ಏನಂತ ಕರಿಬೇಕು ಅದಕ್ಕೆ? ಛಲ ಅಂತ ಹೆಸರಿಡು. ಯಾವುದ್ರಲ್ಲಿ ಸೇರಿಸ್ಬೇಕನ್ನ? ಅಸಂಗತ, ಇರಲೆವೆಂಟ್. ಊಟಕ್ಕೂತ ಸೈಂಧವನ್ ತೊಗೊಂಡ್ಬ ಅಂತ ಹೇಳಿದರೆ ಇದು ತರಲಕ್ಕೆ ಅರ್ಥ ಇದೆಯಾ? ಅದಕ್ಕೆ ಸಂಬಂಧನೇ ಇಲ್ಲ. ಎಲ್ಲ ಊಟ ಮಾಡ್ಕೊಂಡು ಆಫೀಸ್ಗೆ ಕೊಟ್ಟ ಸೈಂಧವನ್ ತೊಗೊಂಡ್ಬ ಅಂತೇಳಿ ಉಪ್ಪು ತಂದಿಟ್ಟ ಒಂದು ಮೂಟೆ. ಈಗ ಅಸಂಗತ. ಆ ಕಾಲಿಗೆ ಬಂದು ಡಿಕ್ಷನರಿಯಲ್ಲಿ ಸಾಮಾನ್ಯವಾಗಿ ಒಂದು ಪದಕ್ಕೆ ಎಷ್ಟೋ ಅರ್ಥ ಇರೋದು. ಕೆಲವೊಮ್ಮೆ ವಿರುದ್ಧ ಏನೇನೋ ಅರ್ಥ ಇರುತ್ತೆ. ಆ ಅರ್ಥ ಅಷ್ಟಿರ್ತ ಕೂಡ ಎಲ್ಲ ಅರ್ಥ ತೊಗೋಬಾರ್ದು. ಆ ಪ್ರಸಂಗ ನೋಡ್ಕೊಂಡು ಅರ್ಥ ಮಾಡಿ. ಪ್ರಕರಣದಲ್ಲಿ ಬೇರ್ತವ್ರು ಮಾತ್ರ ಪ್ರಕರಣ ಉದ್ದೇಶಪೂರ್ವಕ ಬದಲಾಯಿಸ್ತಾರೆ. ಅದು ಛಲ. ಗೊತ್ತಿಲ್ಲದೆ ಹೇಳಿದ್ದಲ್ಲ, ಗೊತ್ತಿದ್ದು ದಾರಿ ತಪ್ಪಿಸ್ಲಿಕ್ಕೆ ಹೇಳ್ತಾರೆ. ಛಲಂ ಅಸಂಗತಂ. ಮತ್ತು ಅನ್ಯಚ ಇನ್ನೇನೇನು ಹೇಳ್ತಾ ಅದೇ ಎಕ್ಸಾಂಪಲ್ ಕೊಟ್ಟರೆ. ಈಗ ಗೃಷ್ಟಿ ವಿವಕ್ಷಯ ಗಾಮಾನಯ ಇತ್ಯುಕ್ತೆ, ಇದನ್ನು ಇದೇ ವಾಕ್ಯ ಹಾಗೆ ಇಟ್ಟಿದ್ದಾರೆ ಪ್ರಮಾಣ ಪದ್ಧತಿ. ಗೃಷ್ಟಿ ವಿವಕ್ಷಯ ಗಾಮಾನಯ ಇತ್ಯುಕ್ತೆ ಪೃಥಿವೀ ವಿವಕ್ಷಯ ಗವಾನಯನಂ ಅಶಕ್ಯಂ ಇತಿವತ್ತು. ಬೋರ್ತ ಸಾಧ್ಯನೇ ಹೇಳಿ ಭೂಮಿ ತರಲಿಕ್ಕೆ. ನಿಮ್ಮ ಕೈಲಾಗುತ್ತೆ, ಯಾರ ಕೈಲಾಗುತ್ತೆ ಹೇಳಿ? ಕೂತವ್ರಿಗೆ ನಿಮ್ಮ ಕೈಲಾಗುತ್ತೆ ಏನಪ್ಪ ಅದು ಕೇಳ್ತಾ ಕೊಡೋದು. ಇಲ್ಲ ಅಂತಾರೆ, ದಾರಿ ತಪ್ಪಿಸ್ಬಿಡೋದು. ನೋಡಿ, ಇಷ್ಟು ಜನ ಹೇಳಿ ದೊಡ್ಡ ದೊಡ್ಡ ಜಪಾಡಿ ಗಲಾಟೆ ಮಾಡಿಬಿಟ್ಟು ಉದ್ದೇಶ ಅವರು ಆ ರೀತಿ ಮಾಡಿ ಎಷ್ಟೈತೆ ಆಟಗಳು ಇದು ಮಾಡ್ತಾರಲ್ಲ, ಗುಂಡಾಗಿರಿ ಮಾಡಿ ಇಲ್ಲ ತೀರ್ಮಾನ ಬರದಂತೆ ಮಾಡೋದು, ಇಲ್ಲ ತಮ್ಮ ಕಡೆ ಮಾಡಿಸ್ಕೊಂಡ್ಬಿಡೋದು. ಹಾಗೆ ಮಾಡಬಾರ್ದು. ಇವತ್ತು ಆಟಗಳಿದೆ, ಅದಕ್ಕೆ ನಿಯಮ ಇದೆ. ಮತ್ತು ಆಟಗಳಿಗೆ ನಿಯಮ ಇದೆ. ನಿಯಮ ಇಲ್ದವ್ರು ಯಾರು ಏನು ಬೇಕಾದ್ರೂ ಮಾಡ್ಬೋದು. ಹಾಗೆ ಔಟ್ ಹಾಗೆ ಅದಕ್ಕೆ ನಿಯಮ ಇದೆ. ಪ್ರತಿಯೊಂದಕ್ಕೂ ನಿಯಮಗಳಿದೆ. ವಾತಕ್ಕೂತ ನಿಯಮಗಳಿದೆ. ಇವತ್ತು ಮನೆಯಲ್ಲೇ ನಿಯಮಗಳಿಲ್ಲ, ಎಲ್ಲ ಕಡೆ ನಿಯಮ ಇದೆ. ಮನೆಯಲ್ಲಿ ಮಾತ್ರ ಯಾರು ಏನು ಬೇಕಾದ್ರೂ ಮಾಡ್ಬೋದು. ಆ ಥರ ಆಗಿಬಿಡೋದು. ಅದು ರೋಡ್ನಲ್ಲಿ ನಿಯಮ ಇದೆ, ಹುಚ್ಚುಚ್ಚತೆ ಓಡಾಡೋಂಗಿಲ್ಲ. ಅಲ್ಲಿ ಏನು ಮಾಡಿದ್ರೆ ಯಾರು ಕೇಳಬಾರ್ದು ಮರಿತಿ ಇದ್ದರೆ ಅದು ಪೂರ್ತಿ ಅಲ್ಲಿ ಇನ್ನೂ ಜಾಸ್ತಿ ಇರಬೇಕು ಆ ಲೆಕ್ಕದಲ್ಲಿ. ಬೇಕಾದ್ರೆ ಇರೋದು ಕಡಿಮೆ ಜನ, ಎಲ್ಲರೂ ಕೂಡ ಯಾರು ವಿರೋಧಿಗಳಿರೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಇದ್ದಾಗ ಅರ್ಥ ಮಾಡಿಕೊಳ್ಳೋದು ಮುಖ್ಯ. ಎಷ್ಟೋ ಸರ್ತೆ ಮನೆ ಒಡೆಯೋದೇ ಆ ವಿರೋಧ ಬಂದಾಗ. ಒಟ್ಟು ಪ್ರಮಾಣ ಇಲ್ಲದೆ ಮಾತಾಡಿಕೊಡೋದು, ತಪ್ಪು ಪ್ರಮಾಣ ಹೇಳಿಕೊಡೋದು, ತಪ್ಪು ದೋಷಗಳನ್ನು ಹೇಳಬಾರ್ದು, ತಪ್ಪು ಪ್ರಮಾಣಗಳು ಸರಿಯಾದನ್ನು ಅಲ್ಲೇ ಸರಿ ಮಲ್ಟಿಪ್ಲೈ ಮಾಡಬಾರ್ದು, ತಪ್ಪನ್ನು ಸುಮ್ಮನೆ ಬೆಳೆಸ್ತಾ ಹೋಗಬಾರ್ದು. ಒಂದು ಕಡೆ ಸೇರಿಸ್ಬಿಡಿ. ಅವನೇ ಹೇಳ್ತಾನೆ ಏನೋ ಅಸಂಗತ ಮಾತಾಡ್ತಾನೆ, ಮುಗಿದೋಯ್ತಷ್ಟೆ. ಅಸಂಗತ ಮಾತಾಡ್ತಾನೆ. ಅಸಂಗತ ಅಂದರೆ, ಸಂಗತ ಅಂದರೆ ರೆಲವೆಂಟ್, ಅಸಂಗತ ಅಂದರೆ ಇರಲೆವೆಂಟ್ ಹೇಳ್ತಾನೆ. ಎಲ್ಲದಕ್ಕೂ ಮಾತುಕತೆಯಲ್ಲೇ ಬೇಕಿವೆಲ್ಲ. ಡಿಬೇಟ್ನಲ್ಲಿ ಎದ್ದು ಕಾಣುತ್ತೆ. ಗೊತ್ತಾಯ್ತಾ? ಇಲ್ಲಿ ಮಾತನಾಡಬೇಕಾದ್ರೂ ಕೂಡ ಹೇಳಿದ್ದ ಉಪ್ತರಾಗ ಏನೋ ಕಳಿಸ್ತ, ಅದೇನು ತುಪ್ಪ ಸಿಗಲಿಲ್ಲ. ಅದು ಉಪ್ಪಿನ ವಿಷಯ ಹೇಳು ಮಾತಾಡ್ತಾನೆ ಇಲ್ಲ ಅವನು, ತುಪ್ಪ ಸಿಗಲಿಲ್ಲ ಅಂತ ಹೇಳ್ತಾನೆ. ಅದು ಏನು ಅಸಂಗತ, ಏನು ಕೇಳಿ ಏನು ಹೇಳ್ತೀನಿ ಅಂತ ಕೇಳಲ್ಲ. ಒಂದು ಮಾತು ಮನೆಯಲ್ಲೇ ಬರುತ್ತೆ, ಸೊಪ್ಪು ಸಿಗಲಿಲ್ಲ, ಸೊಪ್ಪಿತ್ತಲ್ಲ, ಸುಮ್ಮನೆ ಸೊಪ್ಪು ಹಾಕಬೇಡ ಅಂತಲ್ಲ. ಸೊಪ್ಪು ಹಾಕೋದೆ ಇದೊಂದು ಅರ್ಥ ಎಲ್ಲ ಸೊಪ್ಪು ಹಾಕಿಬಿಟ್ಟ ಅಂತ. ಆ ಥರ ಪದ ಉಪಯೋಗಿಸ್ಬೇಕಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡಾಗ ಶಾಸ್ತ್ರದಲ್ಲಿ ಎಷ್ಟು ಪರ್ಫೆಕ್ಷನ್ ಬರ್ತದೆ. ನಿತ್ಯ ಜೀವನದಲ್ಲೂ ಕೂಡ ಏನಾಗ್ತದಾಗ ವ್ಯವಸ್ಥೆ ಶುರುವಾಗ್ತದೆ. ವ್ಯವಸ್ಥೆ ಬಂದಾಗ ಟೈಮ್ ಉಳಿತದೆ, ಕೆಲಸ ಆಗುತ್ತೆ, ತಪ್ಪು ಕೆಲಸ ಆಗೋದಿಲ್ಲ.
ಹೊಂದಾಣಿಕೆ ಇರ್ತದೆ, ಅವತ್ತು ವ್ಯವಸ್ಥೆ ಸರಿ, ವ್ಯವಸ್ಥೆ ಇಲ್ಲ, ಏನು ಹೇಳೋರಿಲ್ಲ ಕೇಳೋರಿಲ್ಲ ಅಂತಾರಲ್ಲ, ಹಾಗಾಗಿ ಇದೆಲ್ಲ ಎಲ್ಲರೂ ಓದಬೇಕು. ಅವರಿವರೆಲ್ಲ ಪ್ರಮಾಣ ಪತ್ರ ಇದೆಲ್ಲ ಕಾಮನ್ ಟೆಕ್ಸ್ಟ್ ಇದೆ, ಪ್ರತಿಯೊಬ್ಬರು ಕೂಡ ಓದಬೇಕು. ತ್ರಿವಿಧೋ ವಿರೋಧ ಪೃಥಿವಿ ವಿವಕ್ಷಯ ಗಾಮಾನಯ ಇತ್ತು ಗವಾರ ತ್ರಿವಿಧೋ, ಇದು ವಿರೋಧ ಇದೆ, ಅದು 3 ವಿಧ ಅಂತ ಹೇಳ್ತಾರೆ. ಅದು ನಾಳೆ ಇಷ್ಟೇ, ನಾಳೆಗೆ ಆ ವಿಷಯ ಮುಗಿದು ಮುಂದೆ ಒಂದು ಅನುಮಾನ ಎಕ್ಸಾಂಪಲ್ ಮಾಡಿ ಅದು ಮುಗಿಸ್ತಾರೆ. ಅದಿರಲಿ.